ಪರಿ ಪರಿ ವಿಷಯದೋಳ್ ಮುಳಗಿರುವ ತನಿಗೆ ಪರಿ ಪರಿ ವಿಷಯದೋಳ್ ಮುಳಗಿರುವ ತನಿಗೆ ಧರ್ಮ ಕರ್ಮಗಳಿಂದ ಆಗೋವೇನು ಗುರುವೇ ನಿಮ್ಮಾಸೆನು ನೀರದೇ ನಡೆವನು ನರನೆನ್ನಲು ಬೇಡ ಅವ ಪರಮಾತ್ಮನು ಜಾತಿಯೊಳು ಹುಟ್ಟಿ ಅಜಾತನಾದವನಿಗೆ ಜಾತಿಯೊಳು ಹುಟ್ಟಿ ಅಜಾತನಾದವನಿಗೆ ಜಾತಿ ಧರ್ಮಗಳಿಂದ ಆತನಿಗೇನು ಜ್ಯೋತಿ ಪ್ರಕಾಶನಮ್ಮ ಕೂಡಲ ಶರಣನು ಪ್ರಕಾಶನಮ್ಮ ಕೂಡಲ ಶರಣನು ಖ್ಯಾತ ಪ್ರಖ್ಯಾತನು ಅವಧೂತನವನು ಗುರುವೇ ನಿಮ್ಮಾಜ್ಞೆಯನು ನೀರದೇ ನಡೆಯುವವನು ನರನೆನ್ನಲು ಬೇಡ ಪರಮಾತ್ಮನು. ಎಲ್ಲರಿಗೂ ಶರಶನಾಥ. ಇದರೊಂದಿಗೆ ತತ್ವಪದವನ್ನ ಹೇಳಿದ ಶ್ರೀ ಸದ್ಗುರುಗಳಾದ ಶ್ರೀ ಅತ್ತಿಗೇರಿ ಮಠ ಕೊಟ್ಟರೆಯ ಅತ್ತಿಗೇರಿ ಮಠ ಗುರುಗಳಿಗೆ ಅನಂತ ಧನ್ಯವಾದಗಳು. ಇನ್ನು ಮುಂದೆ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳಾದ ಶ್ರೀ ಶರಣಬಸವ ಮಹಾಸ್ವಾಮಿಗಳಿಂದ ಮೋಕ್ಷ ವಿಚಾರವನ್ನ ಎಲ್ಲರೂ ಆಸಕ್ತಿಯಿಂದ ಲಕ್ಷ್ಯಗೊಟ್ಟು ಆಲಿಸೋಣ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಈ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ಜಿಯವರ ಕೃತಿ, ಇದರ ಮೂಲವನ್ನು ಅರಸುತ್ತಾ ಹೋದರೆ ಇದರ ಮೂಲ ಶಂಕರಾಚಾರ್ಯರ ಸಾಹಿತ್ಯದಲ್ಲಿ ಬರುತ್ತದೆ. ಭಾಷ್ಯ ಶಾಂಕರ ಭಾಷ್ಯದಲ್ಲಿ ಬರ್ತದೆ. ಶಾಂಕರ ಭಾಷ್ಯೆಯ ಮೂಲ ಹುಡುಕಿದರೆ ವೇದವ್ಯಾಸರ ಬ್ರಹ್ಮಸೂತ್ರದಲ್ಲಿ ಬರ್ತದೆ. ವೇದವ್ಯಾಸರ ಬ್ರಹ್ಮಸೂತ್ರದ ಮೂಲ ಹುಡುಕಿದ್ರೆ ಅದರ ಹಿಂದೆ ಋಷಿಮುನಿಗಳ ಅಸಂಖ್ಯಾತ ಋಷಿಮುನಿಗಳ ಸತ್ಯದ ಅನುಭವ ಅದರಲ್ಲಿ ಇರ್ತದೆ. ಹೀಗಾಗಿ ನಾವು ಪ್ರಾರ್ಥನಾ ಮುಗಿದ ಮೇಲೆ ನಮ್ಮ ಕಲ್ಯಾಣಪ್ಪ ಅವರಿಗೆ ವಿವೇಕ ಚೂಡಾಮಣಿ ಫಸ್ಟ್ ಹೇಳಕ್ಕೆ ಕೊಡ್ಬೇಕು. ಶಂಕರರ ಸಾಹಿತ್ಯಕ್ಕೆ ಮೊದಲ ಆದ್ಯತೆ ಕೊಡ್ಬೇಕಂತ ಒಂದು ವಿಚಾರ. ಕಲ್ಯಾಣಪ್ಪ ಅವರಿಗೆ ಹೇಳಕ್ ಆಗ್ತದ ಇಲ್ಲ ನೋಡ್ರಿ. ಫಸ್ಟ್ ಈ ಪ್ರಾರ್ಥನೆ ಮುಗಿದ್ಮೇಲೆ ವಿವೇಕ ಚೂಡಾಮಣಿ ಹೇಳ್ರಿ. ಅದೇ ರೀ ಕಲ್ಯಾಣಪ್ಪ ಅವರು ಬಂದಾರಿಲ್ಲ ಅದಾರ್ರಿ. ಅವ್ರಿಗೆ ಪ್ರಾರ್ಥನೆ ಮುಗಿದ ಕೂಡಲೇ ಹೇಳಕ್ ಆಗ್ತದ ಇಲ್ಲ ನೋಡ್ರಿ. ಹೆಂಗ ಒಂದು 10 ನಿಮಿಷ ಹೇಳ್ತಾರ ಅವರು. ಮೊದಲು ಶಂಕರ ಭಾಷ್ಯದ ವಿಚಾರ ತಗೋಬೇಕು. ಅದಕ್ಕಿಂತ ಮೊದಲು ಬ್ರಹ್ಮಸೂತ್ರದ್ದು ಸಾಹಿತ್ಯ ಸಿಕ್ತಂದ್ರೆ ಅದನ್ನ ತಗೋಬೇಕು. ಆಮೇಲೆ ಇವೆಲ್ಲ ವಿಚಾರ ಸಾಗರ ಇವೆಲ್ಲ. ಇದಕ್ಕೆ ಒಂದು ಕ್ರಮ, ಅವರವರ ಮೂಲ ಪುರುಷರಿಗೆ ಗೌರವ ಕೊಡುವುದಕ್ಕೆ ಅವರ ಸಾಹಿತ್ಯವನ್ನು ಮೊದಲು ನಾವು ತಗೋಬೇಕಾಗ್ತದೆ. ಅದೇ ಕಲ್ಯಾಣಪ್ಪರೇ ಮ್ಯೂಟ್ ಆನ್ ಮಾಡಿ ಮಾತಾಡ್ತಾರ ಏನು ಇಲ್ಲ?
ಹೇಳ್ರಿ, ಆಮೇಲೆ ಚರ್ಚೆ ಮಾಡಿ. ನಾಳೆ ನಾಡಿದ್ದು ಯಾವಾಗಾರ ಅದು ಒಂದು ಸ್ವಲ್ಪ ಚೇಂಜ್ ಮಾಡ್ರಿ. ಅದು ಶಂಕರರ ವಿವೇಕ ಚೂಡಮಣಿ ಲಾಸ್ಟಿಗೆ ಹಾಕ್ಲಕತ್ತೀವಲ್ಲ, ಅದು ನನಗೆ ಸರಿಗೆ ಅನ್ನಿಸ್ತಾ ಇಲ್ಲ. ಮೊದಲೇ ತಗೊಂಡ್ಬಿಡ್ಬೇಕು. ಮತ್ತೆ ಈ ಒಂದು ವೇದಾಂತ ಸಿದ್ಧಾಂತದ ಅತ್ಯಂತ ಪ್ರಸಿದ್ಧವಾದ ದೃಷ್ಟಾಂತ ಯಾವುದ್ರಿ? ಹಗ್ಗ, ಹಾವು. ಹಗ್ಗ ಏನದು? ಅಧಿಷ್ಠಾನ. ಯಾರಿಗೆ ಅಧಿಷ್ಠಾನ? ಅದು ಹಾವಿಗೆ ಅಧಿಷ್ಠಾನ. ದೃಷ್ಟಾಂತದೊಳಗ ಹಗ್ಗ ಅಧಿಷ್ಠಾನ, ಹಾವು ಅಧ್ಯಸ್ಥ ವಸ್ತು. ಹಗ್ಗ, ಹಾವು ಅಧಿಷ್ಠಾನ, ಅಧ್ಯಸ್ಥ ಅಂತಾರ. ಇದೇನು ದೃಷ್ಟಾಂತದೊಳಗ. ಸಿದ್ಧಾಂತದೊಳಗ ಅಧಿಷ್ಠಾನ ಯಾವುದು? ಸಿದ್ಧಾಂತದೊಳಗ ಶುದ್ಧ ಬ್ರಹ್ಮ. ಶುದ್ಧ ಬ್ರಹ್ಮ. ಶುದ್ಧ ಬ್ರಹ್ಮ. ಮತ್ತೆ ಅಧ್ಯಸ್ಥ ವಸ್ತು ಯಾವುದು? ಜಗತ್ತು. ಜಗತ್ತಂದ್ರೆ 84 ಲಕ್ಷ ಜೀವರಾಶಿಗಳ ಸ್ಥೂಲ ಮತ್ತು ಸೂಕ್ಷ್ಮ ಶರೀರಗಳು ಮತ್ತು ಅವುಗಳ ಅವಸ್ಥೆಗಳು ಏನೇನು ಬರ್ತಾವಲ್ಲ, ಅವೆಲ್ಲ ಈ ಜಗತ್ತಿನಾಗ ಬರ್ತವೆ. ಮುಂದೆ ಇಲ್ಲಿ ಮೊದಲು ಏನು ಹೇಳಿದೆವು? ಹಾವಿಗೆ ಅಧಿಷ್ಠಾನ ವಸ್ತು ಹಗ್ಗ ಅಂತ ಹೇಳಿದೆವು. ಹಾವಿಗೆ ಅಧಿಷ್ಠಾನ ವಸ್ತು ಹಗ್ಗ ಅಂತ ಹೇಳಿದ ಮೇಲೆ ಅದು ಬಹಳ ಸ್ಥೂಲವಾದ ವಿಚಾರ. ಅದು ಕನಿಷ್ಠ ಅಧಿಕಾರಿಗಳಿಗೆ ಹೇಳಿದ ವಿಚಾರ. ಹೀಗಾಗಿ ಏನಾಯ್ತು, ಹಗ್ಗ ಮತ್ತು ಹಾವಿನ ಮಟ್ಟಕ್ಕೆ ತಿಳುವಳಿಕೆ ಪಡ್ಕೊಂಡು ಒಂದಿಷ್ಟು ಜನ ಅದರಲ್ಲೇ ನಿಂತು ಬಿಟ್ರು. ಅದಕ್ಕಿಂತ ಮುಂದೆ ಬರ್ತಾ ಇಲ್ಲ. ಉಪಹಿತ ಚೇತನದ ವಿಷಯ ಬಂದಾಗ ಎಲ್ಲ ವಸ್ತುಗಳಲ್ಲಿ ಬ್ರಹ್ಮ ಚೈತನ್ಯ ತುಂಬಿ ತುಳುಕ್ತಾ ಇದೆ. ಅದೇ ರೀತಿ ಹಗ್ಗದೊಳಗೂ ಕೂಡ ಬ್ರಹ್ಮ ಚೈತನ್ಯ ತುಂಬಿ ತುಳುಕ್ತಾ ಇದೆ. ಹಗ್ಗ ಏನದಲ್ಲ, ಅದರ ಸಮಾನಾಕಾರವಾದ ಬ್ರಹ್ಮ ಚೈತನ್ಯಕ್ಕೆ ನಾವೇನಂತೀವಿ? ರಜ್ಜು ಉಪಹಿತ ಚೇತನ, ರಜ್ಜು ಅವಚ್ಛಿನ್ನ ಚೇತನ ಅಂತೀವಿ ನಾವು. ಆ ರಜ್ಜು ಅವಚ್ಛಿನ್ನ ಚೇತನ ಅಧಿಷ್ಠಾನ ಆದ ಹೊರತು ರಜ್ಜು ಅಲ್ಲ. ಯಾಕಂದ್ರೆ ರಜ್ಜು ಅದು ಶಾಶ್ವತವಾದ ವಸ್ತು ಅಲ್ಲದು. ಬ್ರಹ್ಮ ಶಾಶ್ವತವಾದ ವಸ್ತು. ರಜ್ಜು ಏನದ ವ್ಯವಹಾರಕ್ಕೆ ಜಗತ್ತಿನಲ್ಲಿರೋ ಒಂದು ವಸ್ತು ಅಷ್ಟೇ. ಅದು ಪೃಥ್ವಿಯಿಂದ ಜನಿಸಿದ್ದದು. ಪೃಥ್ವಿಯೇ ಒಂದು ಭಾಗ. ಪೃಥ್ವಿನೇ ಶಾಶ್ವತ ಇಲ್ಲ ಅಂದ್ಮೇಲೆ ಪೃಥ್ವಿಯಿಂದ ಸಿದ್ಧವಾದ ರಜ್ಜು ಹೆಂಗ್ ಶಾಶ್ವತ ಇರ್ತದ, ಹೀಗಾಗಿ ಅಧಿಷ್ಠಾನ ವಸ್ತು ಅಂದ್ರೆ ಯಾವ ಕಾರಣದಿಂದಲೂ, ಯಾವ ದೇಶ, ಯಾವ ಕಾಲದಲ್ಲೂ ಅದು ನಷ್ಟ ಆಗ್ಲಾರ್ದಂಥದಕ್ಕೆ ಅಧಿಷ್ಠಾನ ಅಂತಾರ. ಅದಕ್ಕೇನಾಯ್ತು, ಆ ಹಗ್ಗ ಅಧಿಷ್ಠಾನ ಆಗಂಗಿಲ್ಲ. ಹಗ್ಗದೊಳಗಿರುವಂತ ರಜ್ಜು ಉಪಹಿತ ಚೇತನ ಅದಕ್ಕೆ ಅಧಿಷ್ಠಾನ ಆಗ್ತದ ಅಂತ ಹೇಳಿದಾಗ ಅಲ್ಲಿ ಇನ್ನೊಂದಿಷ್ಟು ಜನ ಮುಂದಕ್ಕೆ ಬಂದರು. ಈ ಅವಚ್ಛಿನ್ನ ಚೇತನವನ್ನು ಅರ್ಥ ಮಾಡ್ಕೊಳಕ್ ಹಗ್ಗ ಹಾವಿಗೆ ನಿಂತವರು ಒಂದು ಪಕ್ಷ, ಮತ್ತೆ ರಜ್ಜು ಅವಚ್ಛಿನ್ನ ಚೇತನ ಏನದ ಇದು ಅಧಿಷ್ಠಾನ ಆದ. ರಜ್ಜುವಿನೊಳಗಿರುವಂತ ಉಪಹಿತ ಚೇತನ ಅಧಿಷ್ಠಾನ ಆದ ಅಂತೇಳಿ
ಹೇಳಿದವರು, ಆಮೇಲೆ ಈ ಕೇಳಿದವರು ಇದನ್ನ ಯಾರು ಒಪ್ಕೊಂಡ್ರು? ಹೌದೌದ್ರಿ, ಹಗ್ಗ ಹೆಂಗ ಅಧಿಷ್ಠಾನ ಆಗ್ತದ, ಹಗ್ಗ ನಾಶವಾಗಂತದ್ದು, ಅಧಿಷ್ಠಾನ ಅಂದ್ರೆ ನಾಶವಾಗ್ಲಾರ್ದಂತ ವಸ್ತು, ಹಗ್ಗದೊಳಗಿರುವಂತ ಬ್ರಹ್ಮ ಚೈತನ್ಯ ರಜ್ಜು ಉಪಹಿತ ಚೇತನ ಅದಲ್ಲ, ಅದು ಏನಾಗ್ತದ ಇಲ್ಲಿ ಅಧಿಷ್ಠಾನ ಆಗ್ತದ ಹಗ್ಗಕ್ಕ, ಹಾವಿಗೆ ಅಂತೇಳಿ, ಹಾವಿಗೆ ಅಧಿಷ್ಠಾನ. ಎಲ್ಲದಕ್ಕೂ ಅಧ್ಯಸ್ಥ ವಸ್ತು ಹಾವೇ. ಆ ಅಧ್ಯಸ್ಥ ವಸ್ತುವಿಗೆ ಅಧಿಷ್ಠಾನಗಳನ್ನ ಹೇಳ್ಕೊತ ಹೋಗ್ತಾ ಇದ್ದಾರೆ. ಅದಕ್ಕೆ ಈ ರಜ್ಜು ಉಪಹಿತ ಚೇತನ ಯಾರು ಅಧಿಷ್ಠಾನ ಅಂತ ಒಪ್ಕೊಂಡ್ರು, ಅದು ಇನ್ನೂ ಒಂದು ಪಕ್ಷ ತಯಾರಾಯ್ತು. ಇನ್ನೂ ಒಂದು ಪಕ್ಷ ತಯಾರಾದ್ಮೇಲೆ ಮುಂದ ಇದನ್ನ ದಾಟಿ ರಜ್ಜು ಅವಚ್ಚಿನ್ನ ಚೇತನಕ್ಕಿಂತ ದಾಟಿ ಇನ್ನೂ ಮುಂದೆ ಹೋಗಿ ರಜ್ಜು ಅವಚ್ಚಿನ್ನ ಚೇತನ ಅಲ್ಲಿ ರಜ್ಜುವಿನಲ್ಲಿದ್ದ ಆದ್ರ ಅದು ಹೆಂಗ ಅಧಿಷ್ಠಾನ ಆಗ್ತದ? ರಜ್ಜುವಿನೊಳಗೆ ಇದ್ದದ್ದು ರಜ್ಜುವಿನಲ್ಲೇ ಇರ್ಬೇಕಾದ್ರೆ ಅಲ್ಲಿ ಹಾವ ಇಲ್ಲ. ಹಾವದ ಏನ್ರಿ? ರಜ್ಜುವಿನ ಉಪಹಿತ ಚೇತನದೊಳಗ ಅಲ್ಲೇನಾರ ಹಾವದ, ಹಾವಿನ ಜ್ಞಾನ ಅದ, ಏನದ ಅಲ್ಲಿ? ಏನಿಲ್ಲ. ಅದ ರಜ್ಜು ಉಪಹಿತ ಚೇತನ ರಜ್ಜುವಿಗೆ ಅಧಿಷ್ಠಾನ ಆಗಿದೆ ಹೊರತು ಹಾವಿಗೆ ಅಧಿಷ್ಠಾನ ಆಗಿಲ್ಲ. ಹೀಗಾಗಿ ಏನಾಯ್ತು, ಅಂತಃಕರಣದೊಳಗಿರುವಂತ ವೃತ್ತಿ ಹೋಗಿ ಅಲ್ಲಿ ಆವರಣ ಭಂಗ ಮಾಡಿ ಆ ವೃತ್ತಿ ಉಪಹಿತ ಚೇತನ ಕತ್ತಲು ಸರಿಯಾಗಿ ಬೆಳಕಿಲ್ಲದಕ್ಕ ಅದು ತನ್ನದೇ ಆದ ಅನುಭವಗಳನ್ನ ಏನ್ ಮಾಡಿದೆ, ವ್ಯಕ್ತಪಡಿಸಿ ಇಂಥ ವಸ್ತು ಅಂದ್ರೆ ಇದು ಹಾವೇ ಇರಬೇಕು ಅಂತೇಳಿ ಆ ಹಾವಿಗೆ ಅಧಿಷ್ಠಾನ ಯಾವುದಪ್ಪ ಅಂತಂದ್ರೆ ನಮ್ಮ ಒಳಗಿನ ವೃತ್ತಿ ಸಾಕ್ಷಿ ಏನದಲ್ಲ ಅದು ಉಪಹಿತ ಚೇತನ. ನಮ್ಮ ವೃತ್ತಿ ಒಳಗಿರುವಂತ ಉಪಹಿತ ಚೇತನ ಸಾಕ್ಷಿ ಅಂತಿರಲ್ಲ, ಅಂತಃಕರಣ ವೃತ್ತಿ ಉಪಹಿತ ಚೇತನ ಅಥವಾ ಸಾಕ್ಷಿ ಅಂತೇನಂತಿರಲ್ಲ, ಅದು ಏನದಪ್ಪ ಅಂತಂದ್ರೆ ಆ ಹಾವಿಗೆ ಅಧಿಷ್ಠಾನ ಅದ. ಇದು ಪರಮ ಸತ್ಯ. ಹಾವು ಮತ್ತು ಹಾವಿನ ಜ್ಞಾನಕ್ಕ, ಹಾವು ಮತ್ತು ಹಾವಿನ ಜ್ಞಾನ ಅಂತಂದ್ರೆ ಏನು ಅಂದ್ರೆ, ಹಾವು ಅಲ್ಲಿ ಆಕಾರ ತಾಳೆದ ಮತ್ತ ಆ ಹಾವು ಎಲ್ಲಿ ತನಕ ನಮ್ಮ ಅನುಭವದಲ್ಲಿ ಅದು ತನ್ನ ಪರಿಣಾಮಗಳನ್ನ ಬೀರ್ಲಕತ್ತದ, ಅದು ಹಾವಿನ ಜ್ಞಾನ. ಅದರ ಪರಿಣಾಮ ಬೀರೋದು ಮುಗಿತು, ಹಾವಿನಲ್ಲಿಂದ ನಿಮ್ಮ ವೃತ್ತಿ ಬೇರೆ ಕಡೆ ಹೋಯ್ತು ಅಂತಂದ್ರ ಅದು ಹಾವಿನ ಸ್ಮೃತಿ ಆಗ್ತದೆ, ಆದ್ರೆ ಹಾವಿನ ಜ್ಞಾನ ಅಲ್ಲ. ಈಗ ಹಾವಿನ ಜ್ಞಾನ ಆಗ್ಲಕತ್ತದ, ಹಾವು ಕಾಣ್ಲಕತ್ತದ, ಹಾವು ತುಳಿದು ಬಿಟ್ಟಿರಿ, ಹಾವು ಅಂಜಿಸಿ ಬಿಟ್ಟದ. ಹೀಗಾಗಿ ಆ ರಜ್ಜು ಉಪಹಿತ ಚೇತನ ಆ ಹಾವಿಗೆ ಅಧಿಷ್ಠಾನ ಅಲ್ಲದು. ನಮ್ಮಲ್ಲಿ ಒಳಗ ನಾವು ಭಾವನೆ ತಾಳಿವಿ ಆ ರೀತಿ ಹಾವು ಅಂತೇಳಿ. ಹೀಗಾಗಿ ನಮ್ಮಲ್ಲಿರುವ ಅಂತಃಕರಣ ವೃತ್ತಿ ಅನ್ನೋದಲ್ಲ, ಆ ವೃತ್ತಿಯಲ್ಲಿರುವ ಸಾಕ್ಷಿ ಚೇತನ ಏನದಲ್ಲ, ಅದು ಏನದ ಹಾವಿಗೆ ಮತ್ತು ಹಾವಿನ ಜ್ಞಾನಕ್ಕೆ ಅಧಿಷ್ಠಾನ. ಇದು ಒಂದು ಪಕ್ಷದ ಜನ ಇಷ್ಟು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳೋರು. ಅದಕ್ಕೆ ಈ ಅಂತಃಕರಣ ವೃತ್ತಿ ಉಪಹಿತ ಚೇತನದಲ್ಲಿರುವ ಸಾಕ್ಷಿ ಆ ಹಾವು ಮತ್ತು ಹಾವಿನ ಜ್ಞಾನಕ್ಕೆ ಅಧಿಷ್ಠಾನ ಅಂತ ಯಾರ್ಯಾರು ಒಪ್ಕೋತಾರ, ಅರ್ಥ ಮಾಡ್ಕೋತಾರ, ಅವ್ರಿಗೆ ಏನಂತಾರ ಅಂದ್ರೆ ಉತ್ತಮ ಅಧಿಕಾರಿಗಳು ಅಂತಾರ. ಉತ್ತಮ ಅಧಿಕಾರಿಗಳು ಇವ್ರೆಂತ ಪಕ್ಷ? ಮೂರನೇ ಪಕ್ಷದವರು. ಉತ್ತಮ ಅಧಿಕಾರಿಗಳು ಮೂರನೇ ಪಕ್ಷದಾಗ ಬರ್ತಾರೆ. ನೆಕ್ಸ್ಟ್ ಮಧ್ಯಮ ಅಧಿಕಾರಿಗಳಿಗೆ ಏನ್ ಹೇಳ್ತಾರಪ್ಪ ಅಂತಂದ್ರೆ
ರಜ್ಜು ಹೆಂಗ ಉಪಯುಕ್ತ ಚೇತ ಇದು ಅಧಿಷ್ಠಾನ ಆಗ್ತದ, ರಜ್ಜುನು ವಿನಾಶ ಆಗಂತದು. ರಜ್ಜುವಿನೊಳಗಿರುವಂತ ಬ್ರಹ್ಮ ಚೈತನ್ಯ ಏನದಲ್ಲ, ರಜ್ಜು ಉಪಯುಕ್ತ ಚೇತನ ಏನದಲ್ಲ, ಅದು ಶಾಶ್ವತವಾದತ್ತದ. ಹಿಂಗಾಗಿ ಆ ಹಗ್ಗದೊಳಗಿರುವಂತ ರಜ್ಜು ಉಪಯುಕ್ತ ಚೇತನ ಏನದಲ್ಲ, ಅದು ಅಧಿಷ್ಠಾನ ಆಗ್ತದ ಹಾವಿಗಿ ಅಂತೇಳಿ ಏನಾಯ್ತು. ಮಧ್ಯಮ ಅಧಿಕಾರಿಗಳ ಅಭಿಪ್ರಾಯ ಇದೆ. ಮುಂದ ಕನಿಷ್ಠ ಅಧಿಕಾರಿಗಳ ಅಭಿಪ್ರಾಯ ಯಾವದಪ್ಪ ಅಂತಂದ್ರೆ ಹಗ್ಗನೇ ಹಾವಿಗೆ ಅಧಿಷ್ಠಾನ. ಅದು ಅತ್ಯಂತ ಸರಳದ ಹಗ್ಗ ಹಾವನ್ನದು. ಆದರೆ ರಜ್ಜು ಉಪಯುಕ್ತ ಚೇತನ ಮತ್ತು ಹಾವು ಅನ್ನೋದು ಸ್ವಲ್ಪ ಅದಕ್ಕಿಂತ ಕಷ್ಟದ ವಿಚಾರ. ಅದನ್ನ ಅರ್ಥ ಮಾಡ್ಕೋಬೇಕಾದ್ರೆ ಇನ್ನೊಂದು ಸ್ವಲ್ಪ ಅವ್ರದ್ದು ಅರಿವಿನ ಮಟ್ಟ ಎತ್ತರಕ್ಕೆ ಹೋದಾಗ ಗೊತ್ತಾಗ್ತದೆ. ಅದಕ್ಕಿಂತ ಇನ್ನೂ ಎತ್ತರಕ್ಕೆ ಹೋದಾಗ ಅದು ರಜ್ಜು ಉಪಯುಕ್ತ ಚೇತನ, ರಜ್ಜು ಅಧಿಷ್ಠಾನ ಆಗಿರ್ಬೋದು. ರಜ್ಜು ಉಪಯುಕ್ತ ಚೇತನ ಹೆಂಗ ಹಾವಿಗೆ ಅಧಿಷ್ಠಾನ ಆಗ್ತದ, ಅಲ್ಲಿ ಹಾವಿಂದ ಏನು ಇಲ್ಲೇ ಇಲ್ಲ. ಅದ್ರ ಜೊತೆಗೆ ಹಾವಿನ ಪರಿಕಲ್ಪನೆ ಏನದ ಈ ಅಂತಃಕರಣದೊಳಗ ಹುಟ್ಟ್ಯದ. ಹೀಗಾಗಿ ಅಂತಃಕರಣದೊಳಗಿರುವ ವೃತ್ತಿಯ ಸಾಕ್ಷಿ ಏನದಲ್ಲ, ನಮ್ಮ ಸಾಕ್ಷಿ ಚೇತನ, ಅದೇ ಏನದ ಹಾವು ಮತ್ತು ಹಾವಿನ ಜ್ಞಾನಕ್ಕೆ ಅಧಿಷ್ಠಾನ ಅಂತ ಹೇಳಿ ಈ ರೀತಿ ಏನಂತ ಕನಿಷ್ಠ ಅಧಿಕಾರಿ, ಮಧ್ಯಮ ಅಧಿಕಾರಿ, ಉತ್ತಮ ಅಧಿಕಾರಿಗಳಿಗೆ ಹೇಳುವಂತ ಉಪದೇಶಗಳು. ಅದಕ್ಕೆ ಈ ಹಗ್ಗ ಮತ್ತು ಹಾವು ಅಂತ ಹೇಳಿ ಒಪ್ಕೊಂತಾರಲ್ಲ, ಅವ್ರಿಗೇನಂತಾರ ಪ್ರಥಮ ಪಕ್ಷದವ್ರು ಅಂತಾರ. ಅವ್ರಿಗೆ ಫಸ್ಟ್ ಟೀಮ್ ಅವ್ರು ಅಷ್ಟಾದ್ರೂ ಅರ್ಥ ಮಾಡ್ಕೊಂಡ್ರಲ್ಲ. ಅದಕ್ಕಿನ್ನ ಸ್ವಲ್ಪ ರಿಫೈನ್, ಇನ್ನೊಂದು ಸ್ವಲ್ಪ ಪರಿಷ್ಕೃತ ಹೊಂದಿ ಪರಿಪೂರ್ಣ ಅಲ್ಲ, ಪೂರ್ತಿ ಆ ಕಡೆ ಕನಿಷ್ಠನೂ ಅಲ್ಲ, ಮಧ್ಯದಲ್ಲಿ ಇರುವಂತವ್ರು ಅವರಿಗೆ ದ್ವಿತೀಯ ಪಕ್ಷದವರು ಅಂತಾರ. ಮತ್ತೆ ಇವರು ಉತ್ತಮ ಅಧಿಕಾರಿಗಳು ತೃತೀಯ ಪಕ್ಷದವರು, ಅಗ್ದಿ ಟಾಪ್ ಲೆವೆಲ್ ಇವರು. ಫಸ್ಟ್ ಆಯ್ತ್ರ ಎಷ್ಟು ತರ ಹೇಳ್ಯಾರ ಅಧಿಷ್ಠಾನಗಳು. ಹಗ್ಗ ಅಂತ ಹೇಳ್ಯಾರ, ಹಗ್ಗದ ಉಪಯುಕ್ತ ಚೇತನ ಅಂತ ಹೇಳ್ಯಾರ, ಅಂತಃಕರಣ ಉಪಯುಕ್ತ ಚೇತನ ಅಂತ ಹೇಳ್ಯಾರ ಒಂದೇ ಹಾವಿಗೆ. ಅದೇ ರೀತಿ ಇಲ್ಲಿ ಹಾವಿನ ಬದಲಿ ಜಗತ್ತು. ಜಗತ್ತಿಗೆ ಯಾರು ಅಧಿಷ್ಠಾನ, ಯಾರು ಅಂತ ಕೇಳಿದ್ರೆ ನೀನೇ ಅಧಿಷ್ಠಾನ ಇದೆಯಾ ಅಂತೇಳಿ ಏನ್ ಹೇಳ್ತಾರಲ್ಲ, ಇದು ಕನಿಷ್ಠ ಅಧಿಕಾರಿಗೆ ಹೇಳ್ತಾರೆ. ಕನಿಷ್ಠ ಅಧಿಕಾರಿಗೆ ನೀನೇ ಅಂತ ಹೇಳ್ತಾರ. ಮತ್ತೆ ಮಧ್ಯಮ ಅಧಿಕಾರಿ, ಉತ್ತಮ ಅಧಿಕಾರಿಗೆ ಏನ್ ಹೇಳ್ತಾರ ಅನ್ನೋದು ಮುಂದೆ ತಗೊಳ್ಳೋಣ. ಅದನ್ನ ಈಗ ಸದ್ಯ ಈ ಒಂದು ತೋರ್ತಾ ಇರುವ ಅಪಾರವಾದ ಮಿಥ್ಯಾ ಜಗತ್ತಿಗೆ ಯಾರ ಅಧಿಷ್ಠಾನ ಅಂತಂದ್ರೆ ನೀನೇ. ನಿನ್ನೊಳಗೆ ಅದಾವ ಈ ಎಲ್ಲ ನಾಮ ರೂಪಗಳು. ಏನೇನಂತ ಬರ್ತದೆ ಜಗತ್ತು ಅಂದ್ರೆ ಏನೇನ್ ಬರ್ತದ್ರಿ? ಸ್ಥೂಲ, ಸೂಕ್ಷ್ಮ ದೇಹಗಳು ಮತ್ತು ಅವುಗಳ ಅವಸ್ಥೆಗಳು ಮತ್ತು ಅವುಗಳ ನಾಮ ರೂಪಗಳು. ಇದು ಜಗತ್ತು ಅಂದ್ರೆ ಏನಂತ ತಿಳ್ಕೋಬೇಕು. ಇಷ್ಟು ದೊಡ್ಡ ಅಪಾರವಾದ ಜಗತ್ತು ಯಾಕಂತಾರೆ ಇದಕ್ಕ ಅಂತಂದ್ರ ಬರೇ ಮನುಷ್ಯರ ಜಗತ್ತು ಅಷ್ಟೇ ಅಲ್ಲಿದು 84 ಲಕ್ಷ ಜೀವರಾಶಿಗಳಿಂದ ಕೂಡಿದ ಜಗತ್ತದ ಇದು. ಅಂಡಜ, ಪಿಂಡಜ, ಉದ್ಬೀಜ, ತ್ರೇದಜ. ಸಸ್ಯಲಿಂತ ಹುಟ್ಟವು, ಸಸ್ಯಲಿಂತ ಹುಟ್ಟವ್ಯಾವು ಅಂಡಜ. ಉದ್ಬೀಜ ಅಂತಂದ್ರ ನೆಲ ಸೀಳ್ ಬರ್ತಾವ. ಬೀಜ ಬಿತ್ತು ಭೂಮಿಗೆ ಅಂದ್ರೆ ನೆಲ ಸೀಳ್ ಬರ್ತಾವ. ಅವಕ್ಕ ಉದ್ಬೀಜ ಅಂತ. ಮತ್ತ ಪಿಂಡಜ ಅಂತಂದ್ರ ಶರೀರದಿಂದ ಪಶುಗಳು ಮತ್ತು ಮನುಷ್ಯರು ಇವರೇನೆಲ್ಲ ಶರೀರದಿಂದ ಬರೋರು. ಇವರು ಶರೀರದಿಂದ ಒಂದು ಶರೀರ ತಗೊಂಡು ಬರ್ತಾರೆ. ಇವರು ಪಿಂಡಜ. ಅಂಡಜ, ಪಿಂಡಜ, ಸ್ವೇದಜ, ಜಲಜ ಅಂತಂದ್ರೆ ಸ್ವೇದಜ, ಜಲಜ ಅಂತಂದ್ರೇನು ನೀರು ಮತ್ತು ಬೆವರುಗಳಲ್ಲಿ ಹುಟ್ಟುವಂತ ಜೀವಿಗಳು. ಅದರೊಳಗೆ ಹುಟ್ಟು ಬಿಡ್ತಾವ, ನೀರಾಗೇ ಹುಡ್ತಾವ. ಡೈರೆಕ್ಟ್ ಅವಕ್ಕೆ ನೀರೇ ಗರ್ಭ ಇದ್ದಂಗ. ಬೆವರು
ಸ್ನಾನಾಗಿನ ಸರಿಗೆ ಮಾಡ್ಲಿಲ್ಲ ಅಂದ್ರೆ ಬೆವ್ರನಾಗೆ ಹುಳಗಳು ಹುಟ್ಟುಬಿಡ್ತಾವ. ಹಿಂಗಾಗಿ ಅವಕ್ಕೇನು ಮತ್ತೆ ಅದ್ರ ಹಿಂದೆ ತಂದೆ ತಾಯಿ ಅನ್ನೋ ಏನ್ ಬೇಕೇ ಆಗಿಲ್ಲ. ಅಂಡ ಪಿಂಡ ಸ್ವೇದ ಜಲ, ಅಂಡ ಪಿಂಡ ಸ್ವೇದ ಜಲ ಮತ್ತು ಬೀಜ ಭೂಮಿ, ಇವೇ ಅವಕ್ಕೆ ಗರ್ಭಗಳಿದ್ದಂಗೆ. ಅವು ಹುಟ್ಟಬೇಕನ್ನ ಅಲ್ಲಿ ತಂದೆ ತಾಯಿ ಇರಬೇಕಂತ ಏನಿಲ್ಲ, ಇವೇ ಗರ್ಭಗಳು. ಹೀಗಾಗಿ 84 ಲಕ್ಷ ಜೀವರಾಶಿಗಳಿಂದ ಕೂಡಿದಂತ ಅವುಗಳ ಸ್ಥೂಲ ಶರೀರಗಳು, ಸೂಕ್ಷ್ಮ ಶರೀರಗಳು ಮತ್ತು ಅವುಗಳ ಅವಸ್ಥೆಗಳು, ಜಾಗೃತಾವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಾವಸ್ಥೆ, ಮತ್ತೇನು ಅವುಗಳ ನಾಮ ರೂಪಗಳು. ಇವು ಜಗತ್ತಂತಾರೆ. ಜಗತ್ತಂದ್ರೆ ಏನು ಅನ್ನೋನ ಗಾಬರಿ ಆಗ್ಲಕ್ಕೆ ಹೋಗ್ಬೇಡ್ರಿ. ಮತ್ತೀಗ ಜರಾಯುಗಳಂತಾರಲ್ಲ, ಅವು ಏನು? ಜರ ಅಂದ್ರೆ ಏನು? ಇವೆಲ್ಲ ಶಬ್ದಗಳು ಗೊತ್ತಿರಬೇಕು. ಜರ ಅಂತಂದ್ರೆ ಏನಂತ? ಪಿಂಡಜ ಏನ್ರಿ? ಗರ್ಭದಿಂದ. ಜರ ಅಂತಂದ್ರೆ ಜರ 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 ಅಂದ್ರೆ ನಡೆಯೋಣದು. ಜರ ಜರ ಈ ಜರ ಅಂತಂದ್ರೇನು? ಗರ್ಭದಿಂದ ಹುಟ್ಟುವಂತ ಎಲ್ಲ ಹೊತ್ತು ಗರ್ಭನೆ, ಮತ್ತೆ ಹುಟ್ಟು ಬರೋಕೆಲ್ಲ ಗರ್ಭನೆ ಅಂತಾರ. ಅಲ್ಲಿ ಏನದ ಜರ ಅಂತಂದ್ರ ಈ ಪಿಂಡಜ ಜೀವಿಗಳೇನು ಹುಡ್ತಾವ ಅವಕ್ಕೆ ಏನಿರ್ತದ ಅಂತಂದ್ರ ಒಂದು ಪ್ಲಾಸ್ಟಿಕ್ ಪ್ಯಾಕೆಟ್ ಇದ್ದಾಗ ಇರ್ತದ ಅವಕ್ಕ. ಒಳಗೆ ಗರ್ಭದೊಳಗೆ ಒಂದು ಪ್ಲಾಸ್ಟಿಕ್ ಇಂದು ಬ್ಯಾಗ್ ತಯಾರಾಗಿರ್ತದ ಅವಕ್ಕ. ಅದ್ರೊಳಗೆ ಒಂದು 5 ಲೀಟರ್ ಮನುಷ್ಯರಲ್ಲಿ ಏನಿರ್ತದ, ಒಂದು 5 ಲೀಟರ್ನಷ್ಟು ಲಿಕ್ವಿಡ್ ಇರ್ತದ. ಅದ್ರೊಳಗ ಒಂದು ರಸ ಇರ್ತದ. ಅದ್ರೊಳಗೆ ಮಗು ಚಲಿಸ್ತಿರ್ತದ, ತಿರುಗ್ತಿರ್ತದ. ಅದ್ರೊಳಗೆ ಕೂತ್ ತಿರುಗೋದೇನು ಸುಮ್ಮ ಹಂಗೆ ಗಾಳಿ ತಿರುಗಲ್ಲದು, ನೀರಾಗಿರ್ತದ, ನೀರಾಗಿ ಮುಳುಗಿರ್ತದ. ಅದಕ್ಕೇನ್ ಪ್ಲಾಸ್ಟಿಕ್ ಬ್ಯಾಗ್ ಏನದಲ್ಲ, ಅದಕ್ಕೇನಂತಾರ ಮಾಸ್ ಮಾಸ್ ಅಂತಾರ ಕನ್ನಡದಾಗ. ಹಿಂದಿದಾಗ ಹಿಂದಿ ಅಲ್ಲ, ಇಂಗ್ಲಿಷ್ನಾಗ ಏನಂತಾರ ಅಂದ್ರ ಪ್ಲಜೆಂಟಾ ಅಂತಾರ. PLASCENTA ಪ್ಲಜೆಂಟಾ ಅಂತಾರ. ಅದನ್ನ ಸಂಸ್ಕೃತದಾಗ ಜರ ಅಂತಾರ. ಆ ಜರ ಏನ್ ಮಾಡ್ತದ ಅಂತಂದ್ರ ಆ ಜರನ್ನ ಹೊರಗೆ ಬರ್ತಾವಂತೀವಿ ಜೀವಿಗಳು. ಅದು ಜರ ಹರಿಲಾರ್ದೆ ಹೊರಗೆ ಬರಂಗಿಲ್ಲ. ಅದು ಹರಿಯ ತನಕ ಹೊರಗೆ ಬರಲ್ಲ. ಅದ್ರದೊಂದು ಸ್ಟೇಜ್ ಬಂದ ಕೂಡ್ಲೇನೆ ಅದು ಕಟ್ಟಾಗ್ತದ. ಕಟ್ಟಾಗದಂದ್ರೆ ಏನು, ಒಳಗಿನ ಜೀವಿಗಳು ಪ್ರಬುದ್ಧ ಆಗ್ಬಿಡ್ತಾವ. ಅವು ಬಹಳ ಒದ್ದಾಡ್ಲಕತ್ತಿದ ಕೂಡಲೇ ಕಟ್ಟಾಗ್ಬಿಡ್ತಾವ. ದೊಡ್ಡ ಆದ್ಮೇಲೆ ಅವು ಒದ್ದಾಡ್ಲಕತ್ತಿದ ಕೂಡಲೇ ಕಟ್ಟಾಗ್ಬಿಡ್ತದ. ಕಟ್ಟಾಯ್ತು ಅಂತಂದ್ರೆ ಹೊರಗೆ ಬರ್ತದೆ ಅಂತ. ಅದಕ್ಕೆ ಜರ ಅಂತಾರ. ಜರ ಅಂದ್ರೆ ಮಾಸಿಗಂತಾರ ಜರಾಯು. ಗೊತ್ತಾಯ್ತ್ರಿ? ಈ ಮನುಷ್ಯನಿಗೆ ಏನು 100 ವರ್ಷ ಬದುಕೋದಕ್ಕ ಅದು 9 ತಿಂಗಳು ಏನು ಬೆಳೆಸೋದಲ್ಲ, ಅದು ಏನ್ ಆಶೀರ್ವಾದ ಮಾಡಿ ಕಳಿಸ್ತದ ಅಂದ್ರೆ 100 ವರ್ಷ ಸುರಕ್ಷಿತವಾಗಿ ಬದುಕುವಂತೇಳಿ ಎಲ್ಲಾ ರೀತಿಯ ರೋಗ ನಿರೋಧಕ ಶಕ್ತಿಯನ್ನ ಆ ಜರ ಎನ್ನುವ ಒಂದು ಪರೆ ಆ ಮನುಷ್ಯನಿಗೆ ಕೊಟ್ಟು ಕಳಿಸ್ತದಂತ. ಅದು ಆಶೀರ್ವಾದ ಮಾಡಿ ಕಳಿಸ್ತದಂತ. ಈ ಮನೇಲಿ ಅಂತ ಹೊರಗೆ ಹೋಗಾಗ ನೀನು ಸುಖವಾಗಿ ಹೋಗು ಅಂತ ಹೇಳಿ, ನೀನು ಚೆನ್ನಾಗಿರು ಅಂತ ಹೇಳಿ. ಎಲ್ಲಾ ರೆಸಿಸ್ಟೆಂಟ್ ಪವರ್ಗಳು ಎಷ್ಟು ಜಗತ್ತಿನ ತುಂಬಾ ರೋಗಾಣುಗಳದಾವ ಬಸ್ಸಿನಾಗ. ಅದು ಎಲ್ಲಾ ಕಡೆ ಹೋಗ್ತೀವಿ. ಎಷ್ಟೋ ರೋಗಿಷ್ಠರು ಬಸ್ಸಿನಾಗ ಬಗ್ಲಾಗೆ ಕೂತಿರ್ತಾರ. ಎಲ್ಲ ಪೈಪ ಅವು ಎಲ್ಲ ಮುಟ್ಟಿರ್ತಾರ. ಅವೆಲ್ಲ ನಾವು ಹಿಡ್ಕೋತೀವಿ, ಜೋಲಿ ಓದ್ತದ ಅಂತೇಳಿ ಹಿಡ್ಕೊಂಡು ಎಲ್ಲಾ ಜರ್ನಿ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಆದ್ರೂ ಅವ್ರ ರೋಗ ನಮ್ಗೆ ಯಾಕೆ ಬರಲ್ಲ ಅಂತಂದ್ರೆ ನಮಗೆ ಆ ಜರ ಎನ್ನುವ ಪದರಿನ ಆಶೀರ್ವಾದ ಅದ. ಜರ ಎನ್ನುವ ಪದರಿಂದ ಆಶೀರ್ವಾದ ಅದ ನಮಗ. ಹಿಂಗಾಗಿ ಅದು ರೋಗ ನಿರೋಧಕ ಶಕ್ತಿಗಳನ್ನ ಕರುಣಿಸಿ ಕಳಿಸದ ನಮಗ. ಅದರದ್ದು ಉಪಕಾರ ನಮಗ್ ಬಹಳ ದೊಡ್ಡದದ. ಅದಕ್ಕೆ ಏನ್ ಮಾಡ್ತಾರ, ಅದನ್ನ ಗೌರವಯುತವಾಗಿ ಮನೆಯೊಳಗೆ ಡೆಲಿವರಿ ಆಯ್ತಂದ್ರೆ ಅದನ್ನ ಒಯ್ದು ಎಲ್ಲೋ ಒಂದ್ ಕಡೆ ಮಣ್ಣೊಳಗೆ ಚಂದ ಮುಚ್ಚಿಡ್ತಾರ. ಅದಕ್ಕೆ
ಅದನ್ನ ಬೈಲಿಗೆ ಹಾಕಂಗಿಲ್ಲ. ಯಾವ ಪ್ರಾಣಿ ಗೀಣಿ ತಿಂದು ಅಂತಂದ್ರ ಅದರ ಆರೋಗ್ಯ ಕೆಡ್ತದ ಅಂತ ಹೇಳಿ ಅದನ್ನ ಸಿಸ್ಟಮೆಟಿಕ್ ಆಗಿ ಉಣ್ತಿರ್ಬೇಕು. ನೆಲ್ಲ ಬಹಳ ಸ್ಟ್ರಾಂಗ್ ಇರ್ತದ ಅದು. ಮತ್ತೆ ಏನ್ ಔಷಧಿಗಳು ಕೊಟ್ರು ಆರಾಮಿರಲ್ಲ. ಔಷಧ ತಗೊಂಡಂಗೆ ಇಷ್ಟು ಆರಾಮಾಗೋದು, ಔಷಧ ಬಿಡೋಣ ಮತ್ತ ಅದೇ ಚಾಲು ಆಗದು. ಇದಕ್ಕೆ ಏನಂತಾರ? ಅಲರ್ಜಿ ಅಂತಾರ, ರೆಸಿಸ್ಟೆನ್ಸ್ ಪವರ್ ಇಲ್ಲ ಅಂತಾರ. ಅದಕ್ಕೆ ಆ ರೀತಿಯಾದಂತ ಜೀವಿ ಔಷಧ ಮೇಲೆ ಅವಲಂಬಿಸಿ ಔಷಧ ಇದ್ದಾಗಿ ಆರಾಮಿರೋದು, ಔಷಧ ಬಿಟ್ರೆ ಮತ್ತೆ ಜಡ್ ಚಾಲು ಆಗಕತ್ತು ಅಂತಂದ್ರ ಆ ವೈದ್ಯರ ಕೊನೆಯ ನಿರ್ಧಾರ ಏನಿರ್ತದ ಅಂತಂದ್ರ ಲಸೆಂಟ್ರಿಕ್ಸ್ ಅಂತೇಳಿ ಒಂದು ಇಂಜೆಕ್ಷನ್ ಕೊಡ್ತಾರೆ. ಲಸೆಂಟ್ರಿಕ್ಸ್ ಅಂತಂದ್ರೇನು? ಅದೇನ್ ಮಾಸ ಅದಲ್ಲ, ಆ ಮಾಸದೊಳಗಿಂದೇ ರಸ, ತಾಯಿ ಗರ್ಭದ ಜನಿಸಿ ಬರುವಂತ ಮಾಸ ಸಂಗ್ರಹಿಸಿ ಅದರಿಂದ ರಸವನ್ನು ತೆಗೆದು ಅದನ್ನೇ ಇಂಜೆಕ್ಷನ್ ಮಾಡಿರ್ತಾರೆ. ಅದನ್ನ ಇಂಜೆಕ್ಷನ್ ತಯಾರು ಮಾಡಿರ್ತಾರೆ. ಆ ಇಂಜೆಕ್ಷನ್ ಕೊಡ್ತಾರೆ, 30 ಇಂಜೆಕ್ಷನ್ ಕೊಡ್ತಾರೆ. ರೆಸಿಸ್ಟೆನ್ಸ್ ಪವರ್ ಇಲ್ಲ, ಹ್ಯಾಂಗ್ ಮಾಡಿದ್ರು ಮತ್ತ ಔಷಧ ತಗೊಂಡಾಗಿ ಆರಾಮಿರ್ತಾನ, ಮತ್ತೆ ಜಡ್ಡಿಗೆ ಬೀಳ್ತಾನೆ. ಏನ್ ಮಾಡ್ಬೇಕು? ಸಾಯತ್ತಾನ, ಹೆಂಗೆ ಔಷಧ ತಗೋಬೇಕಂದ್ರೆ ಹೆಂಗಾಗ್ತದ ಅಂತ ಹೇಳಿ ಅದಕ್ಕ ಶಕ್ತಿ ಕೊಡೋದಕ್ಕೆ ಪ್ಲಾಸೆಂಟ್ರಿಕ್ಸ್ ಅಂತೇಳಿ ಇಂಜೆಕ್ಷನ್ ಕೊಡ್ತಾರೆ. ಪ್ಲಾಸೆಂಟಾಲಿಂಟ್ ಎಲ್ಲ ಪ್ರಕೃತಿಯೊಳಗಿರುವಂತ ವೈಚಿತ್ರ್ಯಗಳು ಎಲ್ಲ ಗೊತ್ತಿರಬೇಕು. ಹೆಂಗದರಿ ವಿಚಾರ? ನೀವೇನ್ ಆರಾಮಿದ್ದೀರಿ ಅಂತ, ಸುಖವಾಗಿದ್ದೀರಿ ಅಂತಂದ್ರ ಅದರಿಂದ ಏನೇನೋ ಆಶೀರ್ವಾದಗಳಿರ್ತಾವ. ಸುಮ್ನೆ ಏನೂ ಇರಲ್ಲ. ವಿಚಾರಸಾಗರಕ್ಕೆ ಸಂಬಂಧ ಇಲ್ಲ, ಏನೇನಾರ ಹೇಳ್ತಿರಲ್ಲ ಅಂತಂದ್ರ ಗೊತ್ತಿರ್ಬೇಕಪ್ಪ, ಎಲ್ಲ ಗೊತ್ತಿರ್ಬೇಕು. ಬ್ರಹ್ಮಜ್ಞಾನಿಗಳು ನೀವು ಅಂತಂದ್ರೆ ಎಲ್ಲ ಗೊತ್ತಿರೋರು ಅಂತ. ಗೊತ್ತಿರ್ಲಾರ್ದ್ರೆ ಜ್ಯೋತಿಷ್ ಕೇಳೋ ಅದನ್ನ ಕೇಳ್ಬೇಕು, ಪುರಾಣ ಹೇಳೋ ಅದನ್ನ ಹೇಳ್ಬೇಕು, ಎಲ್ಲ ಮಾಡ್ಬೇಕು. ಎ ಟು ಜೆಡ್ ಇದು ಬರಂಗಿಲ್ಲ ಅನ್ನಂಗಿಲ್ಲ, ಎಲ್ಲ ಮಾಡ್ಬೇಕು, ಎಲ್ಲ ಬರ್ಬೇಕು, ಎಲ್ಲ ಗೊತ್ತಿರ್ಬೇಕು. ಅದಕ್ಕೆ ಸರ್ವಜ್ಞ ಅಂತಾರೆ. ಬ್ರಹ್ಮಜ್ಞಾನಿ ಅಂದ್ರೆ ಏನು? ಸರ್ವಜ್ಞ ಅಂತ, ಎಲ್ಲ ಬಲ್ಲವಂತ. ಬರೇ ವಿಚಾರ ಸಾಗರದೊಳಗಿನ ಒಂದಿಷ್ಟು ಶ್ಲೋಕಗಳು ತಗೊಂಡು ಅದೇ ಹೇಳ್ಕೊತ ಕೂತ್ರೆ ಹೆಂಗಾಗ್ತದೆ? ಕಲ್ಯಾಣಪ್ಪವ್ರು ಬಂದ್ರ ಏನ್ ಲೈನ್ ಮೇಲೆ ಅದರ ಇಲ್ಲ? ಕಲ್ಯಾಣಪ್ಪವ್ರ ಅವ್ರ ಚಾಲು ಇಟ್ಟ ಕಡೆ ವಾದನ್ ಕಾಣಕತ್ತ ಇದ್ದೀರ. ಮತ್ತ ವಿವೇಕ ಚೂಡಾಮಣಿ ಏನ್ ಹೇಳ್ತಾರಲ್ಲ, ಪ್ರಾರ್ಥನೆ ಮುಗಿದ ಕೂಡಲೇ ಹೇಳಲಿಕ್ಕಾಗ್ತದ ನಿಮಗ? ಇಲ್ಲ, ನಿಮಗ ಟೈಮ್ ಸೆಟ್ ಆಗ್ತದ ಹೆಂಗ? ಸೆಟ್ ಆದ್ರ ಹೇಳ್ರಿ, ಸೆಟ್ ಆಗ್ಲಿಲ್ಲ ಅಂದ್ರೆ ಲಾಸ್ಟಿಗೆ ಹೇಳ್ರಿ, ಏನ್ ತೊಂದರೆ ಇಲ್ಲ. ಆದ್ರ ಶಂಕರಾಚಾರ್ಯರ ಸಾಹಿತ್ಯ ನಿಶ್ಚಲದಾಸರ ಸಾಹಿತ್ಯಕ್ಕಿಂತ ಸೀನಿಯರ್ ಸಾಹಿತ್ಯ, ಹಿರಿಯರ್. ಅದಕ್ಕ ಪ್ರಥಮ ಆದ್ಯತೆ ಕೊಡ್ಬೇಕು ನಾವು. ಲಾಸ್ಟಿಗೆ ಎಲ್ಲೋ ಒಂದ್ ಮೂಲೆ ಶಂಕರಾಚಾರ್ಯರ ಸಾಹಿತ್ಯ ಇದು ಮಾಡಿದ್ರೆ ಅದು ಆಗಂಗಿಲ್ಲ. ಅದಕ್ಕೊಂದು ಪ್ರಥಮ ಆದ್ಯತೆ ಕೊಟ್ಟು ಅದ್ರ ಬಗ್ಗೆ ಇದೇನು ವಿವೇಕ ಚೂಡಾಮಣಿ ಮುಗಿದ್ಮೇಲೆ ಮತ್ತೆ ಬೇರೆ ಶಂಕರರ ಸಾಹಿತ್ಯನೇ ನಾವು ಓದ್ಬೇಕು. ಎಲ್ಲಾ ಸಾಹಿತ್ಯ ಹೇಳದೆ ಬ್ರಹ್ಮಜ್ಞಾನನ ಹೇಳ್ತದ. ಹೀಗಾಗಿ ಆ ಶಂಕರರ ಸಾಹಿತ್ಯಕ್ಕೆ ನಾವು ಏನ್ ಮಾಡ್ಬೇಕು? ಶಂಕರರ ಸಾಹಿತ್ಯಕ್ಕೆ ನಾವು ಈ ನಿಶ್ಚಲದಾಸಿ ಅವರ ಸಾಹಿತ್ಯಕ್ಕಿಂತ ಮೊದಲ ಆದ್ಯತೆ ಕೊಡಬೇಕು. ಮತ್ತು ವ್ಯಾಸ ಮಹರ್ಷಿಗಳ ಬ್ರಹ್ಮಸೂತ್ರಗಳು ಏನದಾವ ಅದನ್ನೇ ಶಂಕರ ಸಾಹಿತ್ಯ ಭಾಷೆ ಬರೆದರ. ವ್ಯಾಸ ಮಹರ್ಷಿಗಳ ಬ್ರಹ್ಮಸೂತ್ರದ ಬಗ್ಗೆನೂ ಪರಿಚಯ ಮಾಡೋದು, ಅದು ಹೆಂಗ್ ತಿಳ್ಕೋಬೇಕು ಅನ್ನೋದ್ರ ಬಗ್ಗೆನೂ ಒಬ್ರು ಯಾರ ತಯಾರಾಗ್ರಿ. ನಾ ಬ್ರಹ್ಮಸೂತ್ರಕ್ಕೆ ಸಂಬಂಧಪಟ್ಟಂತೆ ನಾನು ಚಿಂತನೆ ಮಾಡ್ತೀನಿ ಅಂತ ಒಬ್ರು ಯಾರೆಲ್ಲ ಮುಂದೆ ಬಂದ್ರಿ ಅಂದ್ರೆ ನಿಮ್ಗೆ ಅದಕ್ಕೆ ಸಂಬಂಧಪಟ್ಟಂತ ಮಟೀರಿಯಲ್ಸ್ ಕೊಡ್ತೀನಿ. ಒಂದು 10 ನಿಮಿಷ ಬ್ರಹ್ಮಸೂತ್ರನು ಹೇಳಬಹುದು. ಮೊದಲು ವ್ಯಾಸ ಮಹರ್ಷಿಗಳದು, ಆಮೇಲೆ ಶಂಕರಾಚಾರ್ಯರು, ಆಮೇಲೆ ನಿಶ್ಚಲದಾಸ. ಹಿಂಗಾಗಬೇಕು. ಎಲ್ಲವನ್ನೂ ನಮಗ ಮೂಲದಲ್ಲಿ ಏನೇನಿತ್ತು, ಹೆಂಗಿತ್ತು ಹಾಗೆ ಹೊಗಳಾರ ನಿಶ್ಚಲದಾಸರು ಶಂಕರಾಚಾರ್ಯರನ್ನ. ಮುಂದೆ ವಿಚಾರ ಸಾಗರದ ಎಷ್ಟೋ ಕಡೆ ಶಂಕರಾಚಾರ್ಯರೇ ಒಂದು ಶ್ರೇಷ್ಠವಾದಂಥದ್ದು ಪ್ರಮಾಣ ಅಂತದ.
ಉಳಿದದ್ದೆಲ್ಲ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ ಅಂತ ಶಿಷ್ಯರಿಗೆ ಅವರು ಶಂಕರಾಚಾರ್ಯರನ್ನು ಪ್ರಮಾಣ ಮಾಡಿಕೊಟ್ಟಾರ. ಹಿಂಗಾಗಿ ನಾವು ಶಂಕರರ ಸಾಹಿತ್ಯವನ್ನ ನಾವು ಹೆಚ್ಚು ಗೌರವಿಸಬೇಕು. ಆದರೆ ಶಂಕರರ ಸಾಹಿತ್ಯ ಗೌರವಿಸ್ತೇವೆ ಅಂತೇಳಿ ಎಲ್ಲರೂ ಶಂಕರ ಮಠದಾಗ ಒಪ್ಕೊಂಡ್ರಿ ಅಂತಂದ್ರೆ ನಿಮ್ಗೆ ಯಾರು ಮಾತಾಡ್ತಲ್ಲ. ಅಲ್ಲಿ ಒಂದು ಟೀಮ್ ಇರ್ತದ, ಅವ್ರೊಂದ್ ದಿವ್ಸ ಮಂದಿ ಭಜನೆ ಮಾಡ್ತಾರಷ್ಟೇ. ಅವ್ರ ಯಾರ ಜ್ಞಾನ ಬೇಡ, ಏನು ಬೇಕಾಗಿಲ್ಲ, ಅವ್ರೇನು ಯಾರಿಗೆ ಅಲ್ಲಿ ಮಠಾಧೀಶರ ಗುರುಗಳೇನು ದೊಡ್ಡವರು ಇರ್ತಾರಲ್ಲ, ಅವ್ರೊಬ್ಬರು ಮಹಾಜ್ಞಾನಿಗಳಿರ್ತಾರ. ಉಳಿದವರೆಲ್ಲ ಏನಿರ್ತಾರಪ್ಪ ಅಂತಂದ್ರ ಭಜನೆ ಮಾಡೋದು, ಅಡಿಗೆ ಮಾಡೋದು, ಊಟ ಮಾಡೋದು ಇಂಥವ್ರು ಇರ್ತಾರ. ಅಂಥವ್ರಲಿಂತ ನಿಮ್ಗೆ ಏನು ಉಪಯೋಗ ಆಗಲ್ಲ. ಶಂಕರರ ಬಗ್ಗೆ ಗೌರವ ಇರಲಿ, ಆದ್ರೆ ಶಂಕರ ಮಠಗಳಲ್ಲಿ ಯಾರಿಗೆ ಬೇರೆಯವ್ರಿಗೆ ಹಚ್ಕೊಳಕ್ ಅವ್ರ ಹಚ್ಚುಗಳನ್ನು ಇಲ್ಲ, ಅವ್ರು ಯಾರಿಗೆ ಹಚ್ಕೊಳ್ಳಲ್ಲ. ಅದೊಂದು ಅವರ ಕುಲದವ್ರದೇ ಒಂದು ಟೀಮ್ ಅದು. ಹಿಂಗಾಗಿ ನಮಗ ಇವೆಲ್ಲ ದೊಡ್ಡ ವಿಚಿತ್ರದ ಅವ್ರ ಜ್ಞಾನ ಒಂದೇ ಉಪಯೋಗ, ಜನ ಎಲ್ಲಕ್ಕೂ ಉಪಯೋಗ ಆಗಲ್ಲ ನಮಗೆ. ಅದೇ ಒಂದು ಮಜಾ ಇರೋದಿಲ್ಲ. ಇಷ್ಟೆಲ್ಲ ಚಿಂತನೆ ನಡೆದದ, ಮನಿ ಬಾಗಿಲಾಗೆ ಶಂಕರ ಮಠ ಅದ. ಯಾರು ಬರ್ರಿ ಚಿಂತನದೊಳಗೆ ಪಾಲ್ಗೊಳ್ರಿ, ಬರ್ರಿ ಕೂಡಮು ಮಾಡಮು, ನೀವು ಮಾಡಾಗನು ಕರೀರಿ ಅಂದ್ರೆ ಒಬ್ರು ಅದಕ್ಕೆ ಜ್ಞಾನಕ್ಕಂದ್ರೆ ಬಗೆಹರಿಗಿಲ್ಲ. ಜ್ಞಾನಿಗೇನಿಲ್ಲ, ಬರೀ ಭಜನೆ ಮಾಡಮಂತಾರೆ. ಹಿಂಗಾಗಿ ಪುಣ್ಯ ಬೇಕಲ್ಲ ಎಲ್ಲರಿಗೆ, ಪುಣ್ಯ ಇದ್ದೋ ಮಾಡ್ತಾರೆ. ಸುಮ್ಮನೆ ಶಂಕರ ಶಂಕರ ನನ್ನ ಶಂಕರ ಆಗ್ಬಿಡ್ತೀವಿ ಅನ್ನೋ, ಅದಕ್ಕೆ ಮಾಡಬೇಕಪ್ಪ ಎಲ್ಲ ಪ್ರಯತ್ನಗಳು. ಏನ್ರಿ ದಿವಸಕ್ಕೆ 1 ತಾಸು ಅರ್ಧ ತಾಸು ಹಾಕೊಂಡು ಒಂದು ಕಾರ್ಯಕ್ರಮ ಹಾಗೆ ಆಗ್ಬೇಕು ಅನ್ನೋ ಬಗಲಾಗಿ ಅದರ ಅವ್ರಿಗೆಲ್ಲ ಯಾರು ಸಿಕ್ಕವ್ರಿಗೆ ಹೇಳ್ತೀವಿ. ಅವ್ರು ಮತ್ತೆ ಯಾವ್ದಾರ ದೇವಸ್ಥಾನದ ಪೂಜಾರಿಗಳಾಗಿ ಆ ದೇವರು ಮೂರ್ತಿ ಬಹಳ ಪವರ್ಫುಲ್ ಅದ ನಮ್ಗೆ ಹೇಳ್ತಾರೆ. ಈ ಮೂರ್ತಿ ಬಹಳ ಪವರ್ಫುಲ್ ಅದರಿ, ಇಲ್ಲಿ ಬರ್ತಾ ಇರ್ರಿ ನೀವು ಅಂತ ಹೇಳ್ತಾರ. ಅಲ್ಲಿ ಕೂತು ಪಾಠ ಹೇಳಿದ್ರೆ ಏನು ಉಪಯೋಗಿಲ್ಲ ಅಂತಾರ. ಎಲ್ಲ ಹಿಂಗೆ ಏನು ಮಾಡಕ್ಕಾಗಲ್ಲ. ಎಜುಕೇಟೆಡ್ ಮಂದಿ ಅದಾರ, ಮತ್ತೆ ಶಂಕರ ಮಠದ ಭಕ್ತರೆಲ್ಲರೂ ಎಜುಕೇಟೆಡ್ ಮಂದಿ ಅದಾರ. ಬಟ್ ಜ್ಞಾನದಲ್ಲಿ ಪರಿಣಿತಿ ಬೆಳೆಸ್ಕೋಬೇಕನ್ನಂತ ಅವರಲ್ಲಿ ಇಚ್ಛಾಶಕ್ತಿ ಕೊರತೆ ಬಹಳ. ಒಂದ್ಸಾರಿ ಜಿದ್ದಿಗೆ ಬಿದ್ದು ನಮ್ಗೆ ಕರ್ಸಲ್ಲ ಅಂತ ಹೇಳಕ್ಕೆ ನಾವು ಎದ್ರ ಸಿಕ್ಕವ್ರಿಗೆಲ್ಲ ಬಾಯಿ ಮಾಡ್ಲಕತ್ತಿದ್ ಕೂಡ್ಲೇನೆ ಇಲ್ರಿ ಕರೆಸ್ತೀವಿ, ಇಷ್ಟೆಲ್ಲ ತಿಳ್ಕೊಂಡವ್ರಿಗೆ ನಿಮ್ಗೆ ಬಿಟ್ಟು ನಾವ್ ಏನ್ ಮಾಡಮ್ಮು ಅಂತ ಹೇಳಕ್ಕೆ ಒಂದ್ಸಾರಿ ಟೈಮ್ ಡೇಟ್ ಕೊಟ್ರು. ಅದ್ ಎಂತದ ಕರ್ಸಾರಂದ್ರ ಅವ್ ಬ್ಯಾಸಿಗೆ ಶಿಬಿರ ಅಂತ ಹೇಳಕ್ಕೆ ಎಲ್ಲ ಶಾಲೆ ಹುಡುಗರಿಗೆ ಕಲಿಸಿ ಕುಂದಿರ್ತಾರ. ಸಣ್ಣ ಮೂಗು ವರ್ಷಗಳಕ್ಕೆ ಬರ್ಲಾದ ಹುಡುಗರಿಗೆ ಕುಂದಿರ್ತಾರ. ಆ ಶಿಬಿರಕ್ಕೆ ಒಬ್ರು ತರಬೇತಿದಾರ ಒಬ್ಬ ಹೆಣ್ಮಗಳಿಗೆ ನಿಂದಿರ್ತಾರ. ಅಲ್ಲಿ ನಾವು ಹೋಗಿ ಈ ವಿಚಾರಿಸಿದ ಪ್ರವಚನ ಮಾಡೋದು ಅವ್ರ ಮುಂದೆ ನಾವೇನ್ ಮಾಡ್ಬೇಕು ಅಲ್ಲಿ. ಹೀಗಾಗಿ ಅದೇನು ನಾವ್ ಅದಕ್ಕೆ ಹೋಗಿವೋ ಅವರೇ ಮತ್ತೊಬ್ರು ಯಾರು ಪತ್ತಾ ಇಲ್ಲ, ಅವ್ರು ಸಂಘಟನಾಕಾರರು ಒಬ್ರು ಪತ್ತಾ ಇಲ್ಲ ಅಲ್ಲಿ. ಹೀಗಾಗಿ ಇದು ಎದಕರೆ ಬಂದಪ್ಪ ಇವ್ರು ಇದ್ರಾಗ ಅನಿಸ್ಬಿಡುತ್ತೆ ನಮಗೆ. ಅಲ್ಲಿ ಅವ್ರೇನ್ ಮೂಲ ಜಗದ್ಗುರುಗಳೇನ್ ಸಂಸ್ಕಾರ ತಗೊಂಡು ಬಂದಿರ್ತಾರ, ಅವ್ರು ಭಾರಿ ಪವರ್ಫುಲ್ ಇರ್ತಾರೆ, ಸೂಪರ್. ಅವ್ರು ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ಕೊಡಂಗ ಹಂಗೆಲ್ಲ ತಯಾರಾಗಿರ್ತಾರೆ. ಉಳಿದವರೆಲ್ಲ ಫಾಲೋವರ್ಸ್, ಏನೂ ಇಲ್ಲ. ಅವ್ರು ಜ್ಞಾನದ ವಿಷಯದೊಳಗೆ ಏನೇನು ಎಲ್ಲೋ ಒಬ್ಬರಿಬ್ರು ಅದರ, ಇಲ್ಲಿ ಇಲ್ಲ ಅಂತ ಅನ್ಲಕ್ಕೂ ಬರಂಗಿಲ್ಲ. ಒಬ್ಬರು ಅದರ ಇಲ್ಲಿ ನಮ್ಮ ಹತ್ರ ಅದರ, ಅವ್ರಿಗೆ ಕಣ್ ಕಾಣಂಗಿಲ್ಲ. ಆದ್ರೂ ಸಹಿತ ಅವ್ರು ಏನ್ ಮಾಡ್ಯಾರ, ಸಾಹಿತ್ಯ ತಗೊಂಡು ಅವ್ರ ಮಿಸ್ಸಸ್ ಟೀಚರ್ ಅದರ ಮಕ್ಕಳ ಕಡೆಯಿಂದ ಅದು ಓದಿಸಿ ಅದನ್ನ ಒಳಗೆ ಗ್ರಹಣ ಮಾಡ್ಕೊಂಡಾರ ನೋಡ್ರಿ. ಅವರು ಗ್ರಹಣ ಮಾಡ್ಕೊಂಡು ಶಂಕರರ ಸಾಹಿತ್ಯವನ್ನ ಚೆನ್ನಾಗಿ ತಿರುಗಿಸಿ ಹೇಳಂಗ ಒಳಗೆ ಪ್ರಾಕ್ಟೀಸ್ ಮಾಡ್ಕೊಂಡಾರ. ಇದು ಒಂದು ಅದ್ಭುತ. ಅದೊಂದು ಹಿಂಗೆಲ್ಲ ಇರ್ತಾವ. ಕಣ್ಣಿದ್ದವ್ರಿಗಿಂತ ಅವರು ಶ್ರೇಷ್ಠ. ಕಣ್ಣಿರ್ಲಾರ್ದೆ ಇಷ್ಟೆಲ್ಲ ಸಾಹಿತ್ಯ ಓದಿ ಅದ್ರ ಬಗ್ಗೆ ಸಿದ್ಧಾಂತ ತಿಳ್ಕೊಂಡು ಅದ್ರದೊಂದು ನಂಬಿಕೆ ಬೇರೆ. ಅದು ಹಿಂಗೆಲ್ಲ ನಮಗೇನು ಅನುಭವ ಆಗ್ಯದ ನಮ್ಗೆ ಹೇಳ್ಬೇಕಲ್ಲ. ಉಳಿದವ್ರು ಎಲ್ಲರೂ ಯಾಕೆ ಹೇಳಕ್ ಹೋಗ್ಬೇಕು? ಅವ್ರೇನು ಅವ್ರವ್ರ ಸಾಧನೆ, ಅವ್ರವ್ರ ಮಟ್ಟ ಅವ್ರವ್ರಿಗೆ ಬಿಟ್ಟದ್ದು, ಅವ್ರವ್ರ ಉದ್ಧಾರ ಅವ್ರವ್ರ ಕೈಯಲ್ಲಿ. ಇಲ್ಲಿ ವಿಚಾರ ಸಾಗರದೊಳಗ
120ನೇ ವಿಷಯಾಂಕದೊಳಗ ಶಿಷ್ಯ ತತ್ವದೃಷ್ಟಿ ಪ್ರಶ್ನೆ ಮಾಡ್ಲಕತ್ತನ. ಏನಂತ? ಹೇ ಪ್ರಭು, ಹೇ ಪರಮಾತ್ಮ, ಹೇ ಗುರುದೇವ, ಪರಮಾನಂದ ಸ್ವರೂಪ ನಾನೇ ಇದ್ದೀನಿ ಅಂತ ಹೇಳಿದ್ರಿ. ಅದನ್ನ ನೀವು ಚೆನ್ನಾಗಿ ವಿವರಿಸಿದ್ರಿ. ಆನಂದ ಸ್ವರೂಪ ನಾನೇ ಆದಾಗ್ಯೂ ಕೂಡ ವಿಷಯಗಳ ಬಗ್ಗೆ ಆಸಕ್ತಿ ಮತ್ತು ವಿಷಯ ಭೋಗ ಮಾಡಿದಾಗ ನಮಗೆ ಹೆಚ್ಚಿನ ಒಂದು ಆನಂದ ಅನಿಸ್ತದಲ್ಲ, ಅದು ಯಾಕೆ ಅನಿಸ್ತದ ಮತ್ತದ ಆನಂದ ಎಲ್ಲಿಂದ ಬರ್ತದ ಎಲ್ಲಾನು ಚೆನ್ನಾಗಿ ಹೇಳಿದ್ರಿ. ಹಿಂಗಾಗಿ ನನಗ ಆನಂದ ಸ್ವರೂಪ ನಾನಿದ್ದೇನೆ, ನಾನು ಅನುಭವಿಸುವುದು ವಿಷಯ ಭೋಗನ ಆಗಿರ್ಬೋದು, ಸ್ವರೂಪದ ಒಂದು ಸ್ಥಿತಿಯಲ್ಲಿ ಇರುವಂತಹ ಅನುಭವ ಆಗಿರ್ಬೋದು. ಎಲ್ಲ ಕಾಲದಲ್ಲಿ ಏನ್ ಆನಂದ ಉಂಟಾಗ್ತದ ಅದು ನನ್ನ ಆನಂದನೇ ನನಗೆ ಬರ್ತಿರ್ತದ. ವಿಷಯದ ಮೂಲಕ ಆದ್ರೂ ಬರ್ಬೋದು, ಸ್ವರೂಪದ ಅನುಸಂಧಾನದ ಮೂಲಕ ಆದ್ರೂ ಬರ್ಬೋದು ಅಂತ ಚೆನ್ನಾಗಿ ತಿಳ್ಕೊಂಡಿನಿ. ಮತ್ತೇನ್ ಹೇಳಿರಿ? ಜನನ ಮರಣಾತ್ಮಕವಾದ ದುಃಖದ ಲವಲೇಶ ನಿನ್ನೊಳಗಿಲ್ಲ ಅಂತ ಹೇಳಿದ್ರಿ. ಅದ್ರ ಬಗ್ಗೆ ಒಂದ್ ಸ್ವಲ್ಪ ನನಗ ತಿಳಿಸಿ ಹೇಳ್ಬೇಕು. ಈ ದುಃಖ ನನ್ನೊಳಗೆ ಇಲ್ಲ ಅಂತೀರಿ, ಆದ್ರ ನನಗ ದುಃಖದ ಅನುಭವ ಆಗ್ಲಿಕ್ಕತ್ತದ. ಮತ್ತ ದುಃಖದ ಅನುಭವ ನನಗಾಗ್ಲಿಕ್ಕತ್ತದಂದ್ರ ನಾನು ಅನುಭವಿಸುತ್ತಿರುವ ದುಃಖ ನನ್ನಲ್ಲಿ ಇಲ್ಲ ಅಂದ್ರೆ ಮತ್ತಿನ್ಯಾರಲ್ಲಿ ಆದ? ದುಃಖ ನನ್ನಲ್ಲಿ ಇಲ್ಲ ಅನ್ನುವ ವಿಚಾರ ಏನದಲ್ಲ ಅದು ನನಗೆ ತಿಳಿತಾ ಇಲ್ಲ, ಅದು ನನಗ ಒಪ್ಪಿಗೆ ಆಗ್ತಾ ಇಲ್ಲ. ಯಾಕಂದ್ರೆ ದುಃಖ ನಿನ್ನಲ್ಲಿ ಇಲ್ಲ ಅಂತ ನೀವ್ ಹೇಳ್ತೀರಿ, ಆದ್ರೆ ನಾನು ದುಃಖಿಸ್ತಾ ಇದ್ದೀನಲ್ಲ, ನನಗೆ ದುಃಖ ಆಗ್ಲಕತ್ತದ. ಮತ್ತೆ ನನಗೆ ದುಃಖ ಆಗ್ಲಕತ್ತದಂದ್ರ ನಾನು ಅನುಭವಿಸುತ್ತಿರುವ ದುಃಖ ನನ್ನಲ್ಲಿ ಇಲ್ಲ ಅಂತ ನೀವು ಹೇಳಿದ್ರೆ ನಾನು ಹೆಂಗ್ ಕೇಳ್ತೀನಿ? ಅದು ನನಗೆ ಮನಸ್ಸಿಗೆ ಒಪ್ಪಿಗೆ ಆಗ್ತಾ ಇಲ್ಲ. ಮತ್ತ ನಾನು ಅನುಭವಿಸುತ್ತಿರೋ ದುಃಖ ನನ್ನಲ್ಲಿಲ್ಲ ಅಂದ್ರೆ ಮತ್ತಿನ್ ಯಾರ ಬಲ್ಲಿ ಅದ ಅಂತ ಹೇಳಿ ಒಂದ್ ಸ್ವಲ್ಪ ನಮ್ಗ ಚೆನ್ನಾಗಿ ತಿಳಿಸಿ ಹೇಳ್ರಪ್ಪ. ನನ್ನಲ್ಲಿ ಇರುವುದಿಲ್ಲವೆಂದ ಈ ಬಂದ ಈ ಜನನ ಮರಣಾತ್ಮಕವಾದ ಸಂಸಾರ ದುಃಖ ಕಹೂ ಕೌಂತು ಆಶ್ರಯ ನೆಹರೋ ಅಂದ್ರೆ ಮತ್ತೆ ಯಾರಲ್ಲಿ ಇದು ಆಶ್ರಯಿಸದ? ನನ್ನ ದುಃಖ ಎಲ್ಲಿ ಆಶ್ರಯಿಸದ? ಯಾರಲ್ಲಿ ಆಶ್ರಯಿಸದ? ಎಲ್ಲಿ ಕುಂತು ನನಗಿದು ಗೋಳಾಡಿಸ್ಲಕತ್ತದ? ಇದರ ಸ್ಥಾನ ಎಲ್ಲಿ ಅದ? ಒಂದ್ ಸ್ವಲ್ಪ ಹೇಳ್ರಿ ಅಂತ. ಹೇ ಭಗವಾನ್, ನೀವು ಪರಮಾನಂದ ಸ್ವರೂಪ ಇರುವಿ ಎಂದು ತಾವು ಹೇಳಿದ್ರಿ, ಅದನ್ನ ಚೆನ್ನಾಗಿ ತಿಳಿದುಕೊಂಡೆನು. ಆತ್ಮನು ಆನಂದ ಸ್ವರೂಪನಿರುವನು, ಆ ಆತ್ಮ ಬೇರೆ ಅಲ್ಲ, ನಾನೇ ಆತ್ಮ ಇದ್ದೀನಿ ಅಂತ ಹೇಳಿದ್ದು ಸರಿಯಾಗಿ ತಿಳ್ಕೊಂಡಿದ್ದೆ. ಮತ್ತೆ ಬೇರೆ ತಾವು ಹೇಳಿದ ತಾವು ಜನನ ಮರಣ ದುಃಖ ಸಂಸಾರ ರೂಪ ದುಃಖ ನಿನ್ನಲ್ಲಿ ಇರುವುದೇ ಇಲ್ಲ ಅಂತ ಹೇಳಿದ್ರಿ. ಅದರ ನಿವೃತ್ತಿಯಾದರೂ ಹೇಗೆ ಮಾಡುವುದು ಅಂತ ಕೇಳಿದ್ರಿ. ಅದಕ್ಕೆ ಇದು ನನ್ನ ಮನಸ್ಸಿಗೆ ಒಪ್ಪುತ್ತಾ ಇಲ್ಲ. ಈ ಜನನ ಮರಣಾತ್ಮಕವಾದ ಸಂಸಾರ ದುಃಖ ನನ್ನಲ್ಲಿ ಇರುವುದಿಲ್ಲ ಎಂದು ನೀವು ಹೇಳಿದಿರಿ. ಗುರುವೇ, ಈ ಜನನಾದಿ ದುಃಖವು ನನ್ನಲ್ಲಿ ಬಿಟ್ಟರೆ ಇನ್ನು ಯಾರಲ್ಲಿ ಇದೆ, ಎಲ್ಲಿ ಇದೆ? ಇದು ಯಾವುದನ್ನು ಆಶ್ರಯ ಮಾಡಿಕೊಂಡಿದೆ? ಆ ಜನನಾದಿ ದುಃಖ ನನ್ನಲ್ಲಿ ಅಂತೂ ಇಲ್ಲ ಅಂತ ಹೇಳಿದ್ರಿ, ಪರಂತು ಅದು ಯಾರಲ್ಲಿ ಇದೆ ಅಂತೇಳಿ ನನಗೊಂದು ಸ್ವಲ್ಪ ಹೇಳ್ರಿ, ನನ್ನ ಸಂಶಯ ಪರಿಹಾರ ಮಾಡ್ರಿ ಅಂತೇಳಿ ನಿನ್ನೆ ತತ್ವದೃಷ್ಟಿ ಏನ್ ಮಾಡ್ಯಾನ? ಪ್ರಶ್ನೆ ಇಟ್ಟನ. ಮುಂದೆ ಇವತ್ತ ವಿಷಯಾಂಕ 121ನೇ ವಿಷಯಾಂಕ. ಇದು ಮೋಕ್ಷ ಸಾಧನೆಯ 2ನೇ ಭಾಗ. 2 ಭಾಗಗಳದ. ಒಂದು ಪರಮಾನಂದ ಪ್ರಾಪ್ತಿ ಅಂದ್ರೆ ಪ್ರಾಪ್ತ ರೂಪ ಪ್ರಾಪ್ತಿ, ಮತ್ತೆ ಇದು ಯಾವುದದ? ಸರ್ವ ದುಃಖ ನಿವೃತ್ತಿ ಅಥವಾ ಅತ್ಯಂತಿಕ ದುಃಖ ನಿವೃತ್ತಿ. ಇದು 2ನೇ ಭಾಗ. ಅದಕ್ಕೆ ದುಃಖಕ್ಕೆ ಸಂಬಂಧಪಟ್ಟದ್ದು ಈಗ ಹೇಳಕತ್ತಾರ.
ವಿಷಯಾಂಕ 121. ಸದ್ಗುರುವಿನ ಉತ್ತರ: ಜನ್ಮ ಮೊದಲಾದ ದುಃಖ ಎಲ್ಲಿಯೂ ಇಲ್ಲ, ಯಾರಲ್ಲಿಯೂ ಇಲ್ಲ ಅಂತ ಹೇಳಕ್ಕಿರ್ತಾರ. ಎಲ್ಲಿ ಇಲ್ಲ, ಯಾರ ಹತ್ರನೂ ಇಲ್ಲ, ಯಾರು ದುಃಖಿಗಳು ಇಲ್ಲವೇ ಇಲ್ಲ, ದುಃಖನೇ ಇಲ್ಲ ಅಂತ ಹೇಳ್ತಾರ. ಅದಕ್ಕೆ ಸ್ವರಠ ಅಂದ್ರೆ ಇದು ಒಂದು ದೋಹ, 4 ಸಾಲಿಂದು. ಸುನಹು ಶಿಷ್ಯ ಮಮ ಬಾನಿ, ಶಿಷ್ಯನೇ ನನ್ನ ಮಾತನ್ನು ಕೇಳು, ಚೆನ್ನಾಗಿ ಅರ್ಥ ಮಾಡ್ಕೋ. ಜಾತೆ ತವ ಸಂಕಾ ಮಿಟೈ, ಯಾವುದರಿಂದ ನಿನ್ನ ಸಂಶಯವು ದೂರವಾಗುವುದೋ. ನನ್ನ ಮಾತು ಕೇಳಿದ್ರೆ ಮಾತ್ರ ನಿನ್ನ ಸಂಶಯ ದೂರ ಆಗ್ತದ, ಮತ್ತೇನಾರ ಮಾಡಿದೆ ಅಂದ್ರೆ ದೂರ ಆಗಂಗಿಲ್ಲ. ಅದಕ್ಕೆ ನನ್ನ ಮಾತಿನಿಂದ ನಿನ್ನ ಸಂಶಯ ನಿವೃತ್ತಿ ಮಾಡ್ಕೋ. ಕೈ ಜಗಕ್ಕಿ ಅತಿ ಹಾನಿ, ಜಗತ್ತು ಅತ್ಯಂತ ಅಭಾವವಿದೆ. ಜಗತ್ತನ್ನದು ಇಲ್ಲವೇ ಇಲ್ಲ, ಈ ಜಗತ್ತನ್ನದು ಇಲ್ಲವೇ ಇಲ್ಲ, ಇಲ್ಲದ ಜಗತ್ತು. ಕೈ ಜಗಕ್ಕಿ ಅತಿ ಹಾನಿ, ಇಲ್ಲದ ಜಗತ್ತು. ಸೋ ಮೋಮೆ ನಹಿ ಔರುಮೆ ಅಂತಂದ್ರೆ, ಸೋ ಮೋಮೆ ಅಂದರೆ ಅದು ತನ್ನಲ್ಲಿ ಆಗಲಿ ಅಥವಾ ನಹಿ ಔರುಮೆ ಅಥವಾ ಮತ್ತಿನ್ನೊಬ್ಬರಲ್ಲಿ ಆಗಲಿ ಎಲ್ಲಿಯೂ ಇರುವುದೇ ಇಲ್ಲ. ಜಗತ್ತನ್ನದು ಇಲ್ಲವೇ ಇಲ್ಲ. ಅದರ ಬಗ್ಗೆ ದುಃಖ ಅನ್ನೋದು ಕೂಡ ನನ್ನೊಳಗೂ ಇಲ್ಲ, ಎಲ್ಲಿಯೂ ಇಲ್ಲ, ಯಾರೊಳಗೂ ಇಲ್ಲ. ಇದಂಗದ್ರಿ ಡೈಲಾಗು. ಜಗತ್ತು ಏನ್ರಿ ದುಃಖನೇ ಇಲ್ಲ. ಬ್ರಹ್ಮ ಒಂದೇ ಸತ್ಯ ಮಾಡಿ ಜಗತ್ತು ಮಿಥ್ಯ, ಜಗತ್ತಿನ ದುಃಖ ಮಿಥ್ಯ ಮಾಡ್ಬೇಕಾಗ್ಯದಲ್ಲ. ಜಗತ್ತಿನ ದುಃಖ ಮಿಥ್ಯ ಅಂತಂದ್ರೇನು? 84 ಲಕ್ಷ ಜೀವರಾಶಿಗಳ ಸ್ಥೂಲ ಶರೀರಗಳ ಮತ್ತು ಸೂಕ್ಷ್ಮ ಶರೀರಗಳ ಮತ್ತು ಅವುಗಳ ಜಾಗ್ರ ಸ್ವಪ್ನ ಸುಷುಪ್ತಿಗಳ ಅವಸ್ಥೆಗಳಲ್ಲಿನ ನಾಮಗಳ ಮತ್ತು ರೂಪಗಳಿಂದ ಉಂಟಾಗುವ ದುಃಖ ಏನದಲ್ಲ, ಅದು ಜಗತ್ತೇ ಇಲ್ಲ ಅಂತಂದ ಮೇಲೆ ದುಃಖನೇ ಎಲ್ಲಿದು ಬರ್ತದ? ಜಗತ್ತೇ ಇಲ್ಲ, ಜಗತ್ ನಿತ್ಯ ಅಂತ ಹೇಳಕತ್ತಾನೆ. ಜನ್ಮ ಮೊದಲಾದ ದುಃಖವು ಎಲ್ಲಿಯೂ ಇರುವುದಿಲ್ಲ. ಭ್ರಮ ಏನದು? ಭ್ರಮ ಮಾಲೆಗೊಳಗಾದೆನೆಂಬುದೇ ಖುಷಿ. ಭ್ರಮ ಮಾಲೆಗೊಳಗಾದೆನೆಂಬುದೇ ಖುಷಿ. ನಿನ್ನ ವಿವರಿಸಿ ನೋಡಲೇ ಜೀವನೇ, ನಿನ್ನ ನೀ ನೋಡ್ಕೋ, ಒಂದ್ ಸ್ವಲ್ಪ ವಿಚಾರ ಮಾಡಲೇ ಜೀವನೇ ಅಂತೇಳಿ ನಿಧಿಗಳ ಶಿವಯೋಗಿಗಳು ಬಂದ. ಭ್ರಮ ಅಲ್ಲ, ಭವಮಾಲೆ ಒಳಗಾದೆನೆಂಬುದೇ ಖುಷಿ. ಭ್ರಮ ಅಲ್ಲ, ಒಂದ್ ಸ್ವಲ್ಪ ಗೆರಿ ತಪ್ಪಾಗ್ಯದ ಕೆಳಗ. ಇದು ಕೆಳಗಿಂದು ಖುಷಿ ಅನ್ನೋದು ಹೋಗಿ ಅಲ್ಲ ಭವಮಾಲೆ ಒಳಗಾದೆನೆಂಬುದೇ ಖುಷಿ. ಭವಮಾಲೆ ಒಳಗಾದೆನೆಂಬುದೇ ಖುಷಿ. ಭವಮಾಲೆ ಅಂದ್ರೇನು? ಹುಟ್ಟದು, ಬದುಕದು, ಸಾಯದು, ಹುಟ್ಟದು, ಬದುಕದು, ಸಾಯದು, ಇದೆ ಭವಮಾಲೆ. ನೀ ಹುಟ್ಟೇ ಇಲ್ಲ, ನೀ ಬದುಕೇ ಇಲ್ಲ, ನೀ ಸತ್ತೂ ಇಲ್ಲ, ಇವೆಲ್ಲ ನಿಮ್ದು ಸುಳ್ಳು ಭಾವನೆಗಳಿವೆಲ್ಲ. ಭವಮಾಲೆ ಒಳಗಾದನೆಂಬುದೇ ಖುಷಿ. ಇನ್ನ ವಿವರಿಸಿ ನೋಡಲೇ ಜೀವನೇ ಅಂತೇಳಿ ನಿಜಗುಣ ಶಿವಗಳು ಹೇಳ್ಯಾರ. ಯಾರು ಬಲ್ಲಾರ? ಅದೇನ್ರಿ ಇದು ಹಾಡ? ಜನನ ಮರಣಾದಿ ಭವಮಾಲೆಗೆ ಸಿಲುಕಿಕೊಂಡಿರುವೆನು ಎನ್ನುವಿರಲ್ಲ ಜೀವನೇ, ಅದು ಖುಷಿ, ಅದು ಸುಳ್ಳು. ಆಶ್ಚರ್ಯ ಆಗ್ಲಿಕ್ಕತ್ತದ. ಹಿಂದೆ ಇದೇ ನಿಜಗುಣ ಶಿವಯೋಗಿಗಳು ಹೇಳಿದ್ದಾರೆ, ಭವಮಾಲೆ ಗಲಸು ಅಂದ್ರೆ ಹುಟ್ಟು ಸಾವುಗಳನ್ನ ಕಂಡು ಬೇಸರ ಪಡು, ಹೇಸಿಕೊಳ್ಳು. ಮತ್ತೆ ಹುಟ್ಟದಕ್ಕ, ಮತ್ತೆ ಬದುಕದಕ್ಕ, ಮತ್ತೆ ಸಾಯೋದಕ್ಕ ಒಂದ್ ಸ್ವಲ್ಪ ಹೇಸುದು,
ನಿನಗೇನು ಮತ್ತೆ ಕರ್ಮ ಮಾಡ್ತೀರಿ, ಮತ್ತೆ ಹುಟ್ಟಿ ಬರ್ತೀರಿ, ಮತ್ತೆ 4 ದಿನ ಬದುಕ್ತೀರಿ, ಮತ್ತೆ ಕರ್ಮ ಮಾಡ್ತೀರಿ, ಮತ್ತೆ ಸತ್ತು ಹೋಗ್ತೀರಿ, ಮತ್ತೆ ಹುಟ್ಟಿ ಇದು ಒಟ್ಟು ಹೇಸಿಕೆನೆ ಅನ್ಸಂಗಿಲ್ಲ ನಿನಗ. ಭವಮಾಲೆ ಗಲಸು ಅಂತ ಹೇಳಕ್ಕೆ ಅವಾಗ ಹೇಳಿರಿ. ಎದ್ರಾಗ ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಳ ನರರಿಗೆ ಓದು ಬುಕ್ತಿ ಅಂತ ಏನ್ ಹೇಳ್ಯಾರಲ್ಲ, ಅದ್ರಾಗದ ಇದು ಭವಮಾಲೆ ಗಲಸು ಅಂತ ಹೇಳಿ ಹುಟ್ಟು ಸಾವುಗಳ ಬಗ್ಗೆ ಬೇಸರ ಕೊಡುವಂತ ಅವಾಗ ಹೇಳ್ಯಾರ. ಈಗ ನೋಡಿದ್ರ ಹುಟ್ಟು ಸಾವುಗಳೇ ಇಲ್ಲ ಅಂತ ಹೇಳಕತ್ತಾರ. ಏನಿದೆ ಆಶ್ಚರ್ಯ. ಈಗ ಹೇಳುತ್ತಿದ್ದಾರೆ ಭವಮಾಲೆ ಒಳಗಾದನೆಂಬುದೇ ಖುಷಿ. ಅಧಿಕಾರಿಗಳು ಪಕ್ಷ ಚೇಂಜ್ ಆದಂಗ, ಮೇಲ್ ಬಂದಂಗ ವಿಚಾರಗಳು ಶ್ರೇಷ್ಠ ಹಾಕೋತ ಹೋಗ್ತಾವ. ಹುಟ್ಟುವುದಕ್ಕೆ ಸಾಯುವುದಕ್ಕೆ ಬೇಸರವಿದೆಯೋ ಇಲ್ಲವೋ ಅಂತ ಅಲ್ಲಿ ಕೇಳಿದ್ದಾರೆ. ಅದಕ್ಕೆ ಬೇಸರ ಕೊಡುವಂತ ಅವರೇ ಇಲ್ಲಿ ಹೇಳುತ್ತಿದ್ದಾರೆ ಹುಟ್ಟು ಸಾವುಗಳು ನಿನ್ನಲ್ಲಿ ಇಲ್ಲವೇ ಇಲ್ಲ ಅಂತ. ಏನಿದರ ಅರ್ಥ? ಉಪದೇಶದಲ್ಲಿ ಭಿನ್ನತೆ ಇತ್ತು, ಆದರೆ ಅಧಿಕಾರಿಯ ಭಿನ್ನತೆ ಇರುತ್ತದೆ. ಅದೇ ಅಧಿಕಾರಿ ಭಿನ್ನತೆ. ಉತ್ತಮ, ಮಧ್ಯಮ, ಕನಿಷ್ಠ ಇದ್ದಾಗ ಉಪದೇಶಗಳು ಭಿನ್ನತೆ ಆಗ್ತಾವ. ಭವಮಾಲೆ ಗಲಸು ಅಂತ ಹೇಳಿದ್ದು ಅನಧಿಕಾರಿಗೆ, ಕನಿಷ್ಠ ಅಧಿಕಾರಿನೂ ಅಲ್ಲ, ಅನಧಿಕಾರಿಗಳು ಹೇಳಿದ ಮಾತಿರು. ಹುಟ್ಟು ಸಾವುಗಳಿಗೆ ಬೇಸರ ಪಡು, ನಿನ್ನನ್ನು ನೀನು ತಿಳಿದುಕೊಳ್ಳುವುದಕ್ಕೆ ಪ್ರಯತ್ನ ಪಡು ಅಂತ ಅಲ್ಲಿ ಹೇಳಿದ್ದು. ನಿನ್ನ ನೀ ತಿಳ್ಕೊ ಒಂದ್ ಸ್ವಲ್ಪ. ಇಲ್ಲಿ ಅಧಿಕಾರಿಗೆ ಏನ್ ಹೇಳಕತ್ತಾರ, ನೀನು ವಿಚಾರ ಮಾಡಿ ನೋಡು, ಹುಟ್ಟು ಸಾವುಗಳು ನಿನ್ನಲ್ಲಿ ಅಂದ್ರೆ ಆತ್ಮ ಸ್ವರೂಪದಲ್ಲಿ ಇಲ್ಲವೇ ಇಲ್ಲ. ನಿನ್ನಲ್ಲಿ ಇಲ್ಲ ಅಂತ ಅಂದ್ರೆ ನಿನ್ನ ಆತ್ಮ ಸ್ವರೂಪದಲ್ಲಿ ಇಲ್ಲ ಅಂತ ತಿಳಿದುಕೊಳ್ಳು. ನನ್ನಲ್ಲಿ ದುಃಖವಿಲ್ಲ ಅಂತಲೂ ಹೇಳಿದಿರಿ, ವಿಚಾರ ಮಾಡು ಅಂತಲೂ ಹೇಳಿದಿರಿ, ಆದರೆ ನನ್ನ ಮನಸ್ಸು ವಿಚಾರ ಮಾಡಲು ಅವಕಾಶವೇ ಕೊಡುತ್ತಿಲ್ಲ ಅಂತ ಪ್ರಶ್ನೆ ಮಾಡಿದರೆ, ನನ್ನ ಮನಸ್ಸೇ ವಿಚಾರ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ, ಏನ್ ಮಾಡಬೇಕು? ಇಂಥ ವಿಚಾರ ಮಾಡ್ಲಿಕ್ಕೆ ಟೈಮೇ ಸಿಗ್ತಾ ಇಲ್ಲ ಅಂತಂದ್ರ ಏನ್ ಹೇಳ್ತಾರ? ಅದೇ ನಿಜಗುಣ ಶಿವಯೋಗಿಗಳು ಏನ್ ಹೇಳ್ತಾರ? ಪರಚಿಂತೆಯನಳಿದು ಅನಾಹತ ನಾದದೊಳು ಬುದ್ಧಿ ಕರಿಗೊಂಡು ಪರಮ ಶಾಂತಿಯ ನೈದಲು ನಿರಗುವ ಬೆಳಗಿನ ಬಳಗವನೊಳಕೊಂಡು ನೆರೆ ಶಿವಾತ್ಮ ನಾವುದಿಂತು. ಈ ರೀತಿ ಅವರು ನಿಮ್ಮ ಮನಸ್ಸು ವಿಕ್ಷೇಪಕ್ಕೊಳಗಾಗಿ ಈ ಹುಟ್ಟು ಸಾವುಗಳ ಬಗ್ಗೆ, ಅದರಿಂದ ಉಂಟಾಗುವ ಸುಖ ದುಃಖಗಳ ಬಗ್ಗೆ ಚಿಂತೆ ಮಾಡಕ್ಕ ಚಾನ್ಸ ಇಲ್ಲ. ಅನುಭವಿಸೋದು ಒಂದೇ ಕೆಲಸ ನಮಗೆ. ಸುಖ ಬಂದಾಗ ಸುಖ ಅನುಭವಿಸ್ತೀವಿ, ದುಃಖ ಬಂದಾಗ ದುಃಖ ಅನುಭವಿಸ್ತೀವಿ, ಆದ್ರೆ ಅದರ ಬಗ್ಗೆ ವಿಚಾರ ಮಾಡ್ಲಕ್ ಆಗಂಗಿಲ್ಲ ಅಂತಂದ್ರೆ ನೀನು ಶಿವಸ್ವರೂಪನಿರುವುದು ಭವಮಾಲೆ ನಿನಗೆ ಇಲ್ಲವೆಂಬುದು ನಿನ್ನ ಅನುಭವಕ್ಕೆ ಬರಬೇಕೆಂದರೆ ಒಂದು ಕೆಲಸ ಮಾಡು. ನೋಡ್, ನೀನೇ ಶಿವಸ್ವರೂಪ ಅದಿ ಅನ್ನೋದು ನಿನಗ ಅನುಭವಕ್ಕೆ ಬರ್ಬೇಕಾಗ್ಯದ. ನಿನ್ನೊಳಗ ಭವಮಾಲೆ ಇಲ್ಲ, ದುಃಖ ಇಲ್ಲ ಅನ್ನೋದು ನಿಮ್ಮ ಅನುಭವಕ್ಕೆ ಬರ್ಬೇಕಾದ್ರೆ ಒಂದು ಕೆಲಸ ಮಾಡು. ಏನ್ ಮಾಡು? ಪರಚಿಂತೆಯ ನಳಿದು. ಏನ್ ಮಾಡು? ಹೊರಗಿನ ವಿಷಯಾದಿಗಳ ಚಿಂತೆಗಳನ್ನು ಬಿಟ್ಟುಬಿಡು. ಬಹಿರ್ಮುಖವಾಗತಕ್ಕಂಥ ವಿಷಯಗಳ ಚಿಂತೆಯನ್ನು ಬಿಟ್ಟುಬಿಡು. ಒಂದನೇ ಸ್ಟೆಪ್ ಬಹಿರ್ಮುಖಿ, ಆತ್ಮವಿಮುಖಿ, ಇದ್ರ ಬಗ್ಗೆ ಎಲ್ಲ ಪಕ್ಕ ಗೊತ್ತದ ನಿಮ್ಗೆ. ಅದ್ರದ್ದು ಚಿಂತೆ ಬಿಡು. ಅದ್ರ ಬಗ್ಗೆ ಬೆನ್ನ ಹತ್ಲಕ್ಕೆ ಹೋಗಬೇಡ. ಅವು ತಾನಾಗೆ ಬಂದಾಗ ನಿನಗೆ ಏನು ಭೋಗ ಮಾಡಬೇಕು ಮಾಡು, ಇಲ್ಲ ಅಂತಂದ್ರೆ ಅದ್ರ ಬಗ್ಗೆ ವಿಚಾರ ಬಿಟ್ಟುಬಿಡು, ಬಿಸಾಕದು ಮೊದಲು. ಸೆಕೆಂಡ್ ಪಾಯಿಂಟ್ ಏನ್ ಹೇಳ್ತಾನ? ಅನಾಹತ ನಾದದೊಳು ಬುದ್ಧಿ ಕರಿಗೊಂಡು ಅಂತಂದ್ರೆ ಅಂತರ್ಮುಖಿಯಾಗು. ಕಾರಣ
ಅಂತರ್ಮುಖಿಯಾದ ವೃತ್ತಿಯೊಳಗೆ ಅನಾಥನಾದ ಕೇಳಿ ಬರುತ್ತದೆ. ಅದಕ್ಕೇನ್ ಮಾಡು? ಬಹಿರ್ಮುಖಿಯಾಗದನ್ನ ತಟಸ್ಥಗೊಳಿಸು. ಬಹಿರ್ಮುಖಿಯಾಗದನ್ನ ತಟಸ್ಥಗೊಳಿಸಿ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಮತ್ತು ಮನಸ್ಸಿನ ಆಚೆಗಳು ಏನೇನದವ ಅವುಗಳನ್ನೆಲ್ಲ ಕಂಟ್ರೋಲ್ ಮಾಡಕ್ ಬರ್ತದ ಇಲ್ಲ? ಶಬ್ದದಿಂದ ಹೋಗಬೇಡ ಮನಸ್ಸು, ರೂಪದಿಂದ ಹೋಗಬೇಡ ಮನಸ್ಸು ಅಂತ ಹೇಳಕ್ ಬರ್ತದ ಇಲ್ಲ? ಬುದ್ಧಿಯಿಂದ ಹೋಗಬೇಡ ಮಾಡ್ಲಕ್ ಬರ್ತದಿಲ್ರಿ. ಸಾಧನೆ ಮಾಡ್ಬೇಕನ್ನೋರಿಗೆ ಕಂಟ್ರೋಲ್ ಮಾಡ್ಲಕ್ ಬರ್ತದಿಲ್ಲ. ಇದು ಆಗ್ಲಾರ್ದಂತದೇನು ಹೇಳಕತ್ತಿಲ್ಲ, ಬರ್ತದ. ಹಿಂಗ ಮಾಡಿ ಏನ್ ಮಾಡು, ಅದನ್ನ ತಟಸ್ಥಗೊಳಿಸಿ ಸ್ವಲ್ಪ ಅಂತರ್ಮುಖಿಯಾಗಿ ನಾನ್ಯಾರು ಅಂತ ಒಂದ್ ಸ್ವಲ್ಪ ವಿಚಾರ ಮಾಡ್ಲಕ್ ಶುರು ಮಾಡು. ನಾನ್ಯಾರು ಅಂತೇಳಿ ಅಂತರ್ಮುಖಿಯಾಗಿ ಅದು ಏನಾಗ್ತದ? ತತ್ ತ್ವಂ. ತತ್ ಪದದ ವಾಚ್ಯಾರ್ಥ ಲಕ್ಷ್ಯಾರ್ಥ, ತ್ವಂ ಪದದ ವಾಚ್ಯಾರ್ಥ ಲಕ್ಷ್ಯಾರ್ಥಗಳನ್ನು ಕುರಿತು ಚಿಂತನೆ ಮಾಡುವುದಕ್ಕೆ ಗುರುವಿನ ಬಳಿಗೆ ಹೋಗಿ ಶ್ರವಣ, ಮನನ, ನಿಧಿಧ್ಯಾಸನ ಮಾಡುವ ಮೂಲಕ ಈ ತತ್ವ ಚಿಂತನೆ ಮಾಡುವಂತ ಒಂದು ಕೆಲಸ ಮಾಡಿದ್ರೆ ಅದೇ ಅಂತರ್ಮುಖಿ ಆಗದು. ಅದಕ್ಕೇನಾಯ್ತು? ಅಂತರ್ಮುಖಿಯಾಗು. ಕಾರಣ ಅಂತರ್ಮುಖಿಯಾದ ವೃತ್ತಿಯೊಳಗೆ ಅನಾಥನಾದ ಕೇಳಿ ಬರುತ್ತದೆ. ನೀವು ಅಂತರ್ಮುಖಿಯಾಗಿ ನೀವು ತತ್ವ ಚಿಂತನೆ ಮಾಡ್ಲಕತ್ರಿ ಅಂತಂದ್ರೆ ಒಳಗೆ ನಿಮಗೊಂದು ನಾದ ಬರ್ತದ. ಓಂ ಅಂತ ಚಾಲು. ಆ ನಾದದ ಸುಖ ನಿಮಗೆ ಹತ್ತಿತು ಅಂತಂದ್ರೆ, ನಾದ ಹತ್ಯದ ಅಂತಂದ್ರೆ ಅಂಥವ್ರು ಮಾತ್ರ ವ್ಯವಹಾರ ಕಾಲದಲ್ಲಿ ವ್ಯವಹಾರ ಮಾಡಿ ಉಳಿದ ಕಾಲ ಏನ್ ಮಾಡ್ತಾರ? ಈ ತತ್ವ ಚಿಂತನೆ ಒಳಗೆ ಕಳೀತಾರ. ಯಾಕಂದ್ರೆ ನಾದದ ಸುಖ ಅವ್ರಿಗೆ ಹಚ್ಚಿಬಿಟ್ಟ. ಅದು ಹೊರಗೆ ಹೋಗ್ಲಕ್ಕ ಬಿಡಂಗಿಲ್ಲ. ಲೌಕಿಕ ವ್ಯವಹಾರಗಳು ಮಾಡ್ಬೇಕಾದ್ರೆ ಒಲ್ಲ ಅನಿಸ್ತಿರ್ತದ, ಇದ್ರಾಗೆ ಇರ್ಬೇಕಪ್ಪ ಅನಿಸ್ತಿರ್ತದ. ಯಾಕಂದ್ರೆ ಲೌಕಿಕ ಸುಖ ಭೋಗಗಳಿಗಿಂತ ಹೆಚ್ಚಿನ ಸುಖ ಕೊಡಂತದ್ದು ನಮಗೆ ಗೊತ್ತಾದ್ಮೇಲೆ, ಹಣ್ಣು ತಿನ್ನ ರುಚಿ ಗೊತ್ತಾದ್ಮೇಲೆ ಮಣ್ಣು ತಿನ್ನೋದಕ್ಕೆ ಒಲ್ಲ ಅನಿಸ್ತದೆ. ಹಂಗಾಗ್ತದೆ. ಅದಕ್ಕೆ ಏನ್ ಮಾಡು? ಅಂತರ್ಮುಖಿ ಆಗು. ಅಂತರ್ಮುಖಿ ಆದ್ರೆ ನಿನಗೆ ಅದರದ್ದು ಸುಖ ಗೊತ್ತಾಗ್ತದೆ. ಅಂತರ್ಮುಖಿ ಆಗ್ಲಾರ್ದೆ ನಿನಗೆ ಸುಖ ಗೊತ್ತಾಗಂಗಿಲ್ಲ. ಹೀಗಾಗಿ ಕಿವಿ, ಕಣ್ಣು ಎಲ್ಲ ಮುಚ್ಚಿಕೊಂಡು ನೋಡಿರಿ, ಕೇಳಿರಿ, ನಿಮ್ಮೊಳಗಿನ ಒಂದು ಶಬ್ದ ಬರುತ್ತದೆ. ಕಣ್ಣ, ಕಿವಿ ಎಲ್ಲ ಎರಡೂ ಹೆಬ್ಬೆರಳುಗಳು ಕಿವಿಯಾಗಿಟ್ಕೋಬೇಕು. ಈ ತೋರ್ ಬೆರಳು ಮತ್ತು ಮಧ್ಯದ ಬೆರಳು ಕಣ್ಣಿಗೆ ಇಟ್ಕೋಬೇಕು, ಕ್ಲೋಸ್ ಮಾಡ್ಕೋಬೇಕು. ಕ್ಲೋಸ್ ಮಾಡ್ಕೊಂಡಾಗ ನಿಮ್ಮೊಳಗ ಒಂದು ಶಬ್ದ ಬರ್ತದ, ಅನಾಹತನಾದ. ಅದು ಏನಪ್ಪಾ ಅಂದ್ರ ಏನು ಹಾಡಲಿಲ್ಲ, ಬಡಿಲಿಲ್ಲ, ಅದು ತಂತಾನೇ ಬರ್ತಿರ್ತದ. ತಂತಾನೇ ಬರುವ ನಾದ ಆ ಅನಾಹತನಾದ. ಬಡಿಲಾರದೆ ಬರೋ ನಾದ ಅದು. ಆಹತನಾದ ಅಂದ್ರೆ ಹಾಡಿದ್ರ, ಬಡದ್ರ, ಏನಾರ ಶಬ್ದ ಮಾಡಿದ್ರ ಬರೋದು. ಇದು ಏನು ಮಾಡ್ಲಾರ್ದೆ ಬರೋ ಅಂತದಕ್ಕೆ ಅನಾಹತನಾದ ಅಂತಾರ. ನಿನ್ನ ಬುದ್ಧಿಯನ್ನ ತಿರುಗೊಂಡು ಪರಮ ಶಾಂತಿಯ ನೈದಲು ಏನ್ ಮಾಡ್ಬೇಕು? ನಿರಗುವ ಬೆಳಗುವ ನೊಳಕೊಂಡು ಅಂತಂದ್ರೆ ಏನು? ನೀನು ಅಂತರ್ಮುಖಿಯಾಗಿ ನೋಡು. ನೀನೇ ಶಿವಸ್ವರೂಪ, ನೀನೇ ಆನಂದ ಸ್ವರೂಪನಿರುವಿ. ನಿನ್ನಲ್ಲಿ ಜನನ ಮರಣಗಳ ಲೇಷವೂ ಕೂಡ ಇಲ್ಲೆಂಬ ಮಾತು ನಿನ್ನ ಅನುಭವಕ್ಕೆ ಬರುತ್ತದೆ ಎಂದು ನಿಜಗುಣ ಶಿವಯೋಗಿಗಳು ಹೇಳಿದ್ದಾರೆ. ನನಗೇಕೆ ದುಃಖ ಕಾಣಿಸ ಹಚ್ಚಿದೆ, ಜ್ಞಾನಿಗಳಿಗೆ ಏಕೆ ದುಃಖ ಅನುಭವಕ್ಕೆ ಬರುತ್ತಿಲ್ಲ ಅಂತಂದ್ರೆ, ಜ್ಞಾನಿಗಳ ಮನೋವೃತ್ತಿಗೂ ಅಜ್ಞಾನಿಗಳ ಮನೋವೃತ್ತಿಗೂ ವ್ಯತ್ಯಾಸವಿದೆ. ಅವ್ರೇಟ್ ಆರಾಮದಾರ, ಅವ್ರಿಗೂ ನಮ್ಮಂಗೆ ಸಂಸಾರ ಅದ, ಅವ್ರಿಗೂ ಸುಖ ದುಃಖ ಅದಾವ, ನಮಗ ಸುಖ ದುಃಖ ಅದಾವ. ಅವ್ರು ನೋಡಿದ್ರ ಬ್ರಹ್ಮ ತೇಜಸ್ಸಿನಿಂದ ಹೆಂಗ ಅವರು ಲವಲವಿಕೆಯಿಂದಿರ್ತಾರ, ನಾವು ನೋಡಿದ್ರ ಮುಖ ಸುಟ್ಕೊಂಡು ತೊಟ್ಟು ಮಾರಿ ಮಾಡ್ಕೊಂಡು ಹೆಂಗಿರ್ತೀವಿ, ನಮಗ ಅವರಿಗೆ ಏಟ್ ವ್ಯತ್ಯಾಸ ಅದಲ್ಲ ಅಂತೇಳಿ ಅಂದದಕ್ಕ ಅವರ ಮನೋವೃತ್ತಿಗೂ ಜ್ಞಾನಿಯ ಮನೋವೃತ್ತಿಗೂ ಅಜ್ಞಾನಿಯ ಮನೋವೃತ್ತಿಗೂ ವ್ಯತ್ಯಾಸ. ನಾವು 3 ಅವಸ್ಥೆಗಳಲ್ಲಿ ಸಿಲುಕಿಕೊಂಡು ವಿಚಾರ ಮಾಡುತ್ತಿದ್ದೇವೆ.
ಜಾಗೃತದೊಳಗೊಂದಿಷ್ಟು ವಿಷಯಗಳು ತಗೊಂಡು ವಿಚಾರ ಮಾಡ್ಲಕತ್ತೀವಿ, ಸ್ವಪ್ನದೊಂದಿಷ್ಟು ವಿಚಾರ ಮಾಡ್ಲಕತ್ತೀವಿ, ಸುಷುಪ್ತಿದೊಂದಿಷ್ಟು ವಿಚಾರ ಮಾಡ್ಲಕತ್ತೀವಿ. ನಿತ್ಯ ಆಗ್ಯದ, ನಿತ್ಯ ಆಗಿಲ್ಲ. ಸುಷುಪ್ತಿ ಬಗ್ಗೆ ಸ್ವಪ್ನದೊಳಗ ಏನೇನೋ ಬಂದಾವ, ಅವು ಬಂದ್ರೆ ಚಲೋನೋ ಕೆಟ್ಟೋ, ಶುಭ ಶಕುನನೋ ಅಪಶಕುನನೋ. ಮತ್ತು ಜಾಗೃತಾವಸ್ಥೆಯಲ್ಲಂತೂ ನಾನಾ ರೀತಿ ನಾಮರೂಪಗಳು, ವಸ್ತುಗಳು, ವ್ಯಕ್ತಿಗಳ ಜೊತೆಗೆ ವ್ಯವಹಾರ ಮಾಡ್ಲಕತ್ತೀವಿ. ಇದರೊಳಗೆ ತುಂಬಿ ಜಾಗ್ರ ಸ್ವಪ್ನ ಸುಷುಪ್ತಿಯಲ್ಲಿ ನಿಂತು ಆನಂದ ಹುಡುಕಿದರೆ ಸಿಗಲ್ಲ. ಜಾಗೃತಾವಸ್ಥೆಯನ್ನು ದಾಟಬೇಕು, ಸ್ವಪ್ನಾವಸ್ಥೆಯನ್ನು ದಾಟಬೇಕು, ಸುಷುಪ್ತಾವಸ್ಥೆಯನ್ನು ದಾಟಬೇಕು. ಅದನ್ನ ಜಾಗೃತ ಅಂತಾರೆ. ಎಚ್ಚರ ಆಗೋದು ಬೇರೆ, ಜಾಗೃತ ಆಗೋದು ಬೇರೆ. ರಾತ್ರಿ ಮಲ್ಕೊಂಡು ಮುಂಜಾನೆ ಏಳವನಿಗೆ ಎಚ್ಚರ ಆಗದಂತಾರ. ಮುಂಜಾನೆ ಏನಾತನ ಸುಷುಪ್ತಿಲಿಂತ ಜಾಗೃತ ಬಂದಿರ್ತಾನ, ಆದ್ರ ಎಚ್ಚರ ಆಗಿರಂಗಿಲ್ಲ. ಎಚ್ಚರ ಆದ್ರೆ ನಾಮ ರೂಪ ಸ್ಥೂಲ ಸೂಕ್ಷ್ಮ ಯಾವ ಶರೀರಗಳು ಯಾವ ಅವಸ್ಥೆಗಳು ಕಾಣಂಗಿಲ್ಲ. ಕೇವಲ ಬ್ರಹ್ಮ ಒಂದೇ ಕಾಣ್ತದ ಅವನಿಗೆ, ಬ್ರಹ್ಮಾನಂದದಲ್ಲಿರ್ತಾನ. ಆದ್ರ ಎಚ್ಚರ ಆಗಿಲ್ಲ ಅಂದ್ರೇನು, ಮೂರರಾಗ ಒಂದು ಯಾವ್ದಾರ ಒಂದು ಅವಸ್ಥೆ ಒಳಗಿರ್ತಾನ. ಅದಕ್ಕೆ ಜಾಗ್ರ ಸ್ವಪ್ನ ಸುಷುಪ್ತಿಯಲ್ಲಿ ನಿಂತು ಆನಂದ ಹುಡುಕಿದರೆ ಸಿಗುವುದಿಲ್ಲ. ಏನ್ ಮಾಡ್ಬೇಕು? ತುರ್ಯಾವಸ್ಥೆಗೆ ಹೋಗ್ಬೇಕು. ಜಾಗೃತಾವಸ್ಥೆಯಿಂದ ತುರ್ಯಾವಸ್ಥೆಗೆ ಹೋಗ್ಬೇಕು. ನಾವು ಜಾಗೃತಾವಸ್ಥೆಯ ವ್ಯವಹಾರಗಳನ್ನ ಮಾಡ್ತಾ ಮಾಡ್ತಾ ನನಗೆ ಬ್ರಹ್ಮಾನಂದ ಸಿಗಲಿ ಅಂತಂದ್ರೆ ಸಿಗಲ್ಲ. ಅದಕ್ಕೆ ತುರ್ಯಾವಸ್ಥೆಗೆ ಹೋಗ್ಬೇಕು. ಜಾಗ್ರ ಸ್ವಪ್ನ ಸುಷುಪ್ತಿಗಳದ ಮುಲಾಜಿ ಇರ್ಲಾರ್ದಂಗ ಆ ಮೂರನೇ ಅವಸ್ಥೆ ದಾಟಿ ನಾಲ್ಕನೇ ಅವಸ್ಥೆಗೆ ಹೋಗ್ಬೇಕು, ತುರ್ಯಾವಸ್ಥೆ. ನೀವೆಲ್ಲ ಮುಂಜಾನೆ ಎಷ್ಟು ಕೇಳ್ತೀರಿ? 4 ಗಂಟೆಗೆ. ನಾನು 2:30 ಎದ್ದು ಕೂತಿರ್ತೀನಿ. 2:30 ಒಂದು ಗಂಟೆಗೆ ಒಳಗೆ ಎತ್ತರಾಗಿರ್ತದ. ಎದ್ದು ಏನ್ ಮಾಡೋದು, ನಡಿ ಇನ್ನೊಂದ್ ಸ್ವಲ್ಪ ಮಲ್ಕೊಳ್ಳಮ್ಮ ಅಂತಂದ್ರ ಎಷ್ಟತ್ ಮಕ್ಕಳು ನಡಿ ಹೇಳತ್ ಎಬ್ಬಿಸ್ಕೊಂಡ್ಬಂದ್ಬಿಡ್ತಾರೆ ನಮಗೆ ಈ ಕಡೆ. 2 ಬಹಳ ಆದ್ರೆ 2:30 ಎದ್ದಿರ್ತೀನಿ. ಇಲ್ಲೇ ಕೂತಿರ್ತೀನಿ, ಎಲ್ಲಿ ಹೋಗಿರಲ್ಲ. ಇಲ್ಲೇ ಇದೇ ಕುರ್ಚಿ ಇದೇ ಟೇಬಲ್ಗೆ 2:30 ಕುಂತ್ರ ಆವಾಗ ಕೂತು ಚಿಂತನೆ ಮಾಡಿ ಬರ್ಕೋದ್ ಕೂತ್ರೆ ಈಗ ಇಷ್ಟು ಸರಳವಾಗಿ ಹೇಳಕ್ ಸಾಧ್ಯ. ನಾವು 4ಕ್ಕೆ ಎದ್ದೇವಂತಂದ್ರೆ ಪರಿಸ್ಥಿತಿ ಏನಾಗ್ತದೆ? ಮಕ್ಕೋತೀರಿ ಎಷ್ಟಕ್ಕಂದ್ರೆ ನಿಮಗೆ ನಾವು ಮಕ್ಕೋತೀವಿ 9, 8, 8:30 ಊಟ ಮುಗಿತದ. 9:30, 10, 11ಕ್ಕೆ ಮಕ್ಕೋತೀವಿ. ಆ ಮಕ್ಕಳ ಟೈಮ್ನೊಳಗೂ ಏನಾಗ್ತದ, ಒಮ್ಮೊಮ್ಮೆ ನಿಧಿ ತಯಾರಾಗಿರ್ತದ, ಒಮ್ಮೊಮ್ಮೆ ನಿಧಿ ತಯಾರಾಗಿರಂಗಿಲ್ಲ. ನಿಧಿ ತಯಾರಾಗಿಲ್ಲ ಅಂತಂದ್ರೆ ಕೂತ್ ಏನ್ ಮಾಡೋದು, ಹಾಗೆ ಯಾಕೆ ಬಿಟ್ಟು ಅಡ್ಡಾಡ್ಬೇಕಂತ ಅವಾಗೂ ಎದ್ದು ನಾವು ಇದೇ ವ್ಯವಹಾರ ಮಾಡ್ತಿರ್ತೀವಿ. ಏನಾದ್ರೂ ಬ್ರಹ್ಮಚಿಂತನದೊಳಗೆ ಆನಂದ ಆನಂದ ಆನಂದ. ಈ ಆನಂದದಲ್ಲಿ ನೀವು 24 ನಿಮಿಷ ನೀವು ಚೆನ್ನಾಗಿ ಆನಂದ ಮಾಡಿದ್ರಿ, ತುರ್ಯಾವಸ್ಥೆ ಆನಂದ ಅನುಭವಿಸಿದ್ರಿ ಅಂದ್ರೆ 24 ತಾಸಿನ ನಿದ್ದೆಗೆ ಸಮ. ಅಷ್ಟು ಅದು ನಮ್ಗೇನ್ ಮಾಡ್ತದೆ, ಅಮೃತ ಉತ್ಪನ್ನ ಮಾಡಿಕೊಡ್ತದೆ. ಒಂದು ಅರ್ಧ ತಾಸು, ಒಂದು ಗಳಿಗೆ ಆನಂದ ಅನುಭವಿಸ್ಬೇಕು. ಅಷ್ಟು ಆನಂದ ಅನುಭವಿಸ್ಬೇಕಾದ್ರೆ ನಾವು ಗಂಟೆ ತುರ್ಯಾವಸ್ಥೆ ಒಳಗಿದ್ರೆ ಅಷ್ಟು ಸಿಗ್ತು. ಅದಕ್ಕೆ ಜಾಗ್ರ ಸ್ವಪ್ನ ಸುಷುಪ್ತಿಯಲ್ಲಿ ನಿಂತು ನೀನು ಆನಂದ ಹುಡುಕಿದರೆ ಅದು ಸಿಗೋದಿಲ್ಲಪ್ಪ. ಇರವೇ 3 ಅವಸ್ಥೆ ಅಲ್ಲ ನಮಗೆ, ಜಾಗ್ರ ಸ್ವಪ್ನ ಸುಷುಪ್ತಿ. ಮತ್ತೇನೇ ನೋಡೋದು ಕೇಳ್ರಿ ಗುರುಗಳೇ ಅಂತಾರೆ. 3 ಅವಸ್ಥೆ ಅಲ್ಲ ಎಲ್ಲರಿಗೂ ಇರೋದು. ಮತ್ತೇನ್ ಮಾಡ್ಬೇಕು? ಅದಕ್ಕೆ ತುರ್ಯಾವಸ್ಥೆಗೆ ಮತ್ತು ತುರ್ಯಾತೀತ ಅವಸ್ಥೆಗೆ ಮತ್ತು ತುರ್ಯಾತೀತೋತ್ತರ ಅವಸ್ಥೆಗೆ ಹೋಗ್ಬೇಕು. ಆ ಕಡೆ ಒಂದು 3 ಅವಸ್ಥೆ ಅಲ್ಲವಾ, ಅಲ್ಲಿ ಹೋಗ್ಬೇಕಪ್ಪ ಅಂತ. ಇದು ಬಿಡ್ಬೇಕು, ಆ ಕಡೆ ಹೋಗ್ಬೇಕು. ಜಾಗ್ರ ಸ್ವಪ್ನ ಸುಷುಪ್ತಿಗಳು ಏನದವ, ಕರ್ಮಾಧೀನವಾಗಿವೆ. ಅವು ನೀವು ಒಲ್ಲೆಂದರೂ ಬಂದೇ ಬರುತ್ತವೆ. ನೀವು ಮಾಡಿದ ಕರ್ಮ ಇರ್ತಾವ, ಅವು ಬಂದೇ ಬರ್ತಾವ. ಆದರೆ ತುರ್ಯಾತೀತೋತ್ತರ ಅವಸ್ಥೆಗಳು ಏನದವಲ್ಲ, ಇವು ಅಭ್ಯಾಸ ಸಂಜನಿತ.
ಪ್ರಯತ್ನ ಪೂರ್ವಕವಾಗಿ ಬರ್ತಾವವು. ಈಗ ಪ್ರಯತ್ನ ಮಾಡಿದ್ರೆ ಅಭ್ಯಾಸ ಮಾಡಿದ್ರೆ ಬರ್ತಾವ, ಇಲ್ಲಾಂದ್ರೆ ಬರಂಗಿಲ್ಲ ಅವು. ಸೂರ್ಯಾವಸ್ಥೆ ಆನಂದ ನಾವು ಪ್ರಾಕ್ಟೀಸ್ ಮಾಡ್ಬೇಕು. ಅದಕ್ಕೆ ಅದ್ರ ಕಡೆ ನಮ್ ಲಕ್ಷ್ಯ ಇರ್ಬೇಕು, ಅದ್ರ ಕಡೆ ನಮ್ಗ ಅಪೇಕ್ಷೆ ಇರ್ಬೇಕು. ಅದನ್ನ ನಾನೇ ಅದು ಆಗಿ ಆ ರೀತಿಯಾದಂತ ಆನಂದ ಹೊಂದಿದ್ರ ಅದು ಸೂರ್ಯಾವಸ್ಥೆಗೆ ಹೋಗ್ಲಕ್ ಸಾಧ್ಯ ಅದ. ಆ ಜಾಗರಣದು ಎಡೆಯಾಗಿ ಬಳಲುವ ಮನವನೇ ಜಯಂ ಇರಿಸಿ ಬೇರೊಂದ ನೆನೆಸದೆ ಮಹಾ ತೇಜೋಮಯವಾದ ಮೂಲ ಮಂತ್ರದ ಸುನಾದವ ಕೇಳುತ್ತಿಪ್ಪುದೇ ಸೂರ್ಯಾವಸ್ಥೆ. ಈ ಸೂರ್ಯಾವಸ್ಥೆ ಏನದಪ್ಪ ಅಂತಂದ್ರೆ ಇಲ್ಲಿ ಹೇಳಿದ ಸೂರ್ಯ, ಅಲ್ಲಿ ಹೇಳಿದ ಪರಚಿಂತೆ ಎರಡನ್ನು ವಿಚಾರ ಮಾಡಿ ನೋಡಲಾಗಿ ನಾವು 3 ಅವಸ್ಥೆ ಒಳಗೆ ಸಿಲುಕಿಕೊಂಡಿದ್ದೇವೆ. 3 ಅವಸ್ಥೆಗಳನ್ನ ದಾಟು ಸೂರ್ಯಾವಸ್ಥೆಗೆ ಹೋಗು. ಸೂರ್ಯಾವಸ್ಥೆ ಹೇಗೆ ಪ್ರಾಪ್ತಿಯಾಗುತ್ತದೆ ಎಂದರೆ ಆ ಜಾಗರಣದೊಳ ಎಡೆಯಾಡಿ ಬಳಲುವ ಮನವ ನೋಜಯಂ ನಿಲ್ಲಿಸಿ. ಏನಂದ್ರ ಜಾಗೃತ ಅವಸ್ಥೆಯಲ್ಲಿ ಮನಸ್ಸು ವಿಷಯಾದಿಗಳ ಕಡೆಗೆ ಓಡಿ ದಣಿಯುತ್ತದೆ. ಓಜಯಂ ಮನಸ್ಸನ್ನ ಓಜಯಂ ಅಂದ್ರೆ ಉಪಾಯದಿಂದ ಅದು ಹಂಗೆ ಹೋಗ್ತಾನೆ ಇರ್ತದ. ನೀವೇನ್ ಮಾಡ್ಬೇಕು, ಮನಸ್ಸಿನ ಸಂಗಟ ನೀವು ಹೋಗ್ಬಾರ್ದು. ಮನಸ್ಸಿನಿಂದ ಭಿನ್ನವಾಗಿ ನಿಂತು ನನ್ನ ಮನಸ್ಸು ಈಗ ಯಾವ ವಿಷಯದ ಬಗ್ಗೆ ಅಪೇಕ್ಷೆ ಪಡ್ತಾ ಇದೆ, ಯಾವುದ್ರ ಬಗ್ಗೆ ಆಸೆ ಪಡ್ತಾ ಇದೆ, ಆ ಮನಸ್ಸಿನ ಸ್ಥಿತಿಗತಿಗಳು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಸಂಶಯ ಎದುರಾಗದ ಅನ್ನೋದು ನಿಮ್ಮ ಮನಸ್ಸು ಯಾವ ಸ್ಥಿತಿ ಒಳಗದ, ಯಾವುದನ್ನ ಕುರಿತು ಹಪಾಪಿ ಮಾಡ್ತಾ ಇದೆ ಅನ್ನೋದು ನಿಮಗೆ ಗೊತ್ತಾಗ್ತದ ಇಲ್ಲ. ಮನಸ್ಸಿನಿಂದ ಭಿನ್ನವಾಗಿ ನಿಮ್ಮ ಮನಸ್ಸನ್ನ ನೋಡೋದು ಕಲಿಬೇಕು. ಘಟದೃಷ್ಟ ಘಟವನ್ನು ಘಟದಿಂದ ಭಿನ್ನವಾಗಿ ಘಟವನ್ನು ವೀಕ್ಷಿಸುವಂತೆ ನೀವೇನ್ ಮಾಡಬೇಕು, ಅದರಿಂದ ಭಿನ್ನವಾಗಿದ್ದು ಅದನ್ನ ನೋಡುವಂತ ಕೆಲಸ ಮಾಡ್ಬೇಕು. ಮಾಡಿ ಇವೆಲ್ಲ ಬೇಡ ಬಾ, ಅವೆಲ್ಲ ಏನ್ ಮಾಡಿನೋ ಅಷ್ಟೇ ಅದ, ಅವೆಲ್ಲ ಪ್ರೇಯರ್. ಅವು ಎಷ್ಟು ಮಾಡಿದ್ರು ಒಂದಿನ ಅವೆಲ್ಲ ಇಲ್ಲೇ ಉಳಿತಾವ, ನಮ್ ಕೈ ಬಿಟ್ಟು ಹೋಗವು. ನೀನು ಬ್ರಹ್ಮಜ್ಞಾನ ಸಾಧನೆ ಮಾಡು, ಆತ್ಮೋನ್ನತಿ ಮಾಡಿಕೊಂಡೆ ಅಂತಂದ್ರೆ ಜನ್ಮಾಂತರಕ್ಕೆ ಆ ಸಾಧನೆ ನಮ್ಮ ಜೊತೆಗೆ ಬರ್ತದ ಅಂತೇಳಿ ಅದಕ್ಕೆ ತಿಳುವಳಿಕೆ ನೀಡಿ ಓಜಯಂ ಉಪಾಯದಿಂದ. ಯಾವ ಉಪಾಯ ಅಂತ ಕೇಳಿದರೆ ಪ್ರಾಣಾಯಾಮ, ಯೋಗ, ಏನಾದರೂ ಉಪಾಯಗಳನ್ನ ಮಾಡಿ ಅದರ ಸಲುವಾಗಿ ಬೇರೊಂದ ನೆನೆಸದೆ ಮತ್ತೊಂದು ಕಡೆ ವಿಚಾರ ಮಾಡದೆ ಘನ ತೇಜೋಮಯವಾದ ಮೂಲ ಮಂತ್ರ ಸುನಾದವನ್ನು ಕೇಳುತ್ತಿಕ್ಕುವುದೇ ಸೂರ್ಯಾವಸ್ಥೆ. ಈಗ ಆ ಒಳಗಿರುವ ನಾದವನ್ನ ಕೇಳದ ಈ ಕಿವಿಲಿಂದ ಅಲ್ಲದು, ಈ ಕಿವಿಲಿಂದ ನಾದ ಅಲ್ಲ, ಒಳಗೆ ನಿಮಗಾದ ನಾದ ಕೇಳಿಸ್ತದ, ಈ ಕಿವಿಲಿಂದ ಕೇಳೋದಲ್ಲ, ಒಳಗಿನ ಕಿವಿನೇ ಅದು. ಆ ನಾದವನ್ನು ಕೇಳುತ್ತಿಪ್ಪುದೇ ಏನಪ್ಪಾ ಅಂತಂದ್ರೆ ಸೂರ್ಯಾವಸ್ಥೆ. ಅಲ್ಲಿ ಆನಂದದ ಅನುಭವವಾಗುತ್ತದೆ, ಆನಂದದ ಅನುಭವ ಆಗ್ತದೆ. ಇಲ್ಲೇನದ ಪ್ರಯತ್ನ ಪಟ್ಟು ಮನಸ್ಸನ್ನ ನಿಯಂತ್ರಣ ಮಾಡಿ ಅದಕ್ಕೆ ಅಂತರ್ಮುಖಿಗೊಳಿಸಿ ಅದಕ್ಕೆ ತತ್ವ ಚಿಂತನೆ ಮಾಡ್ಲಿಕ್ಕೆ ಹಚ್ಚಿ ಆನಂದ ಪಡುವುದು, ವಿಷಯಗಳಿಂದ ದೂರ ಮಾಡಿ ಆನಂದ ಪಡುವುದು. ಮುಂದೆ ಸೂರ್ಯಾವಸ್ಥೆಗೆ ಹೋಗುವುದು ಅಭ್ಯಾಸ ಮಾಡುವುದು. ಅಭ್ಯಾಸ ಮಾಡುವುದಕ್ಕೆ ಒಲ್ಲೆ ತಾನೇ ಆನಂದ ಬರಲಿ ಅಂತ ಅಂದ್ರೆ ಹಾಗಾಗಲು ಸಾಧ್ಯವಿಲ್ಲ. ನಾನು ಏನು ಸಾಧನೆ ಮಾಡ್ಲಾರ್ದೆ ತಾನೇ ಆನಂದ ಬರಲಿ ಅಂದ್ರೆ ಆಗಂಗಿಲ್ಲ. ಆ ಆನಂದ ನಮ್ಮಲ್ಲಿ ಹರಿಬೇಕಾದರೆ ನಮ್ಮ ಅಂತಃಕರಣ ಅಂತ ಒಂದು ಯೋಗ್ಯತೆಯನ್ನು ಪಡ್ಕೋಬೇಕಾಗ್ತದ, ಹದ ಆಗಬೇಕಾಗ್ತದ. ಅಂತ ಹದ ಆಗುವ ಕೆಲಸ ನಾವು ಮಾಡಿದಾಗ ಆನಂದ ನಮ್ಮೊಳಗೆ ಹರಿತದ. ಸಾಧನೆ ಇದ್ದಲ್ಲಿ ಮಾತ್ರ
ಸಾಧ್ಯ ವಸ್ತು ಇರುತ್ತದೆ. ಎಲ್ಲಿ ಸಾಧನೆ ಮಾಡ್ತೀರಿ ಅಲ್ಲಿ ಮಾತ್ರ ಸಾಧ್ಯ ವಸ್ತು ಇರುತ್ತದೆ. ಸಾಧನೆ ಬೇಡ, ಸಾಧ್ಯ ಬೇಕು ಅಂತಂದ್ರೆ ಅದು ಎಂದೂ ಸಾಧ್ಯವಿಲ್ಲ. ಸಾಧನೆ ಮಾಡಬೇಕು. ಸಾಧ್ಯ ಬೇಕು, ಸಾಧನೆ ಬೇಡ ಅಂದ್ರೆ ಆಗಂಗಿಲ್ಲ. ಅಂದ್ರೆ ಅದು ಯಾರಿಗೂ ಬರಲಿಕ್ಕೆ, ಅರಿವಿಗೆ ಬರಲಿಕ್ಕೆ ಸಾಧ್ಯವಿಲ್ಲ. ಆದ ಕಾರಣ ನಿನ್ನಲ್ಲಿ ಆ ಭವ ದುಃಖ ಇಲ್ಲವೇ ಇಲ್ಲ. ಜನ್ಮ ಮೊದಲಾದ ದುಃಖ ಎಲ್ಲಿಯೂ ಇಲ್ಲ. ಎಲ್ಲಿ ಇಲ್ಲೇ ಇಲ್ಲ ಅಂತ ಹೇಳ್ಬಿಟ್ರಿ. ಈಗ ಒಂದೇ ತಿಳ್ಕೋಬೇಕು, ಈ ದುಃಖ ಅನ್ನೋದು ನಿನ್ನಲ್ಲಿ ಇಲ್ಲ, ಯಾರಲ್ಲಿ ಇಲ್ಲ, ಎಲ್ಲಿ ಇಲ್ಲ ಅಂತೇಳಿ ಇವತ್ತಿನ ದೋಹಾದ ಅರ್ಥ ಹೇಳ್ಯಾರ. ಮತ್ತ ನಾಳೆಗೆ ಒಂದು ಸೊರಟ, ಇನ್ನ ಒಂದು ದೋಹ ಹೇಳ್ತಾರ. ಅದರ ಬಗ್ಗೆ ನಾಳೆ ವಿಚಾರ ಮಾಡೋಣ. ಇವತ್ತಿನ ದೋಹ ಎಷ್ಟಿದ್ರಪ್ಪ? 44ನೇದ್ರಿ, 44. ತರಂಗ 4, 120ನೇ ವಿಷಯಾಂಕ, 44ನೇ ದೋಹ. ದುಃಖ, ಜನ್ಮ ದುಃಖ, ಜೀವನ ದುಃಖ, ಮರಣ ದುಃಖ ಯಾರಲ್ಲಿ ಇರ್ತದೆ ಅಂತ ಪ್ರಶ್ನೆ. ಆ ಪ್ರಶ್ನೆಗೆ 121ನೇ ವಿಷಯಾಂಕದಲ್ಲಿ ಸದ್ಗುರುಗಳು ಜನ್ಮ ಮೊದಲಾದ ದುಃಖವು ಎಲ್ಲಿಯೂ ಇರುವುದಿಲ್ಲ ಅಂತ ಉತ್ತರ ಕೊಡ್ಲಕತ್ತಾರೆ. ಇವತ್ತಿನ ಪಾಠ ಏನಂದ್ರೆ 4ನೇ ತರಂಗ 121ನೇ ವಿಷಯಾಂಕ 44ನೇ ದೋಹ. ಅದಕ್ಕ ನಿಂದು ಜಾಗ್ರ, ಸ್ವಪ್ನ, ಸುಷುಪ್ತಿ ಏನದವಲ್ಲ, ಇವೆಲ್ಲ ಬಹಿರ್ಮುಖಿ ವೃತ್ತಿಗಳದಾವ. ಇವುಗಳಲ್ಲಿ ನೀನು ಯಾವ ಕಾಲಕ್ಕೂ ತತ್ವಚಿಂತನೆ ಮಾಡುವುದಕ್ಕೆ ತೊಡಗುವುದಿಲ್ಲ. ಮತ್ತೆ ವಿಷಯಗಳ ಹಿಂದೆ ಹರಿಯುವ ಮನವನ್ನು ನಿಯಂತ್ರಣ ಮಾಡುವುದಿಲ್ಲ. ಈ ರೀತಿ ಇದ್ದಾಗ ನಿನಗೇನಾಗ್ತದ? ಜನನ ದುಃಖ ಇದ್ದಂಗೆ ಕಾಣಿಸ್ತದ, ಜೀವನ ದುಃಖ ಇದ್ದಂಗೆ ಕಾಣಿಸ್ತದ, ಮರಣ ದುಃಖ ಇದ್ದಂಗೆ ಕಾಣಿಸ್ತದ. ಈ ದುಃಖದಿಂದ ಮುಕ್ತನಾಗ್ಬೇಕಾದ್ರೆ ನೀವೇನಾಗಬೇಕು? ಎಚ್ಚರ ಆಗ್ಬೇಕು, ಜಾಗ್ರ ಆಗ್ಬೇಕು. ಈಗ ರಾತ್ರಿ ಮಲ್ಕೊಂಡಿರಿ, ನಿದ್ದಾಗ ಕನಸಿನಾಗ ಏನಾಗ್ಯದ? ಸಾಲಗಾರರು ಬಂದಾರ, ಮನೆ ಮುಂದೆ ಹೊಡಿಲಕತ್ತಾರ, ಮನೆ ಸಾಮಾನ್ಯ ಎಲ್ಲ ಹೊರಗೆ ಬಿಸಾಕ್ಲಕತ್ತಾರ, ನಮ್ಗ ಹೊಡ್ಲಕತ್ತಾರ ಮನೆಯವ್ರಿಗೆ. ಹೀಗಾಗಿ ಭಯಂಕರ ಇಡೀ ಜೀವನನೇ ಬಹಳ ದೊಡ್ಡ ಅಧ್ವಾನ ಆದಂಗ ಭಯ ಆಗ್ಲಿಕ್ಕತ್ತದ. ಈ ದುಃಖದಿಂದ, ಈ ಭಯಾನಕ ದೃಶ್ಯದಿಂದ ನಾವು ಮುಕ್ತ ಮಾಡಬೇಕು. ಅದರಿಂದ ಪಾರಾಗಬೇಕಾದ್ರೆ ಏನಾಗಬೇಕು? ಕನಸಿನೊಳಗೆ ಕಾಣುವ ದುಃಖ, ಅದರಿಂದ ಪಾರಾಗಬೇಕಾದ್ರೆ ಏನ್ ಮಾಡಬೇಕು? ಎಚ್ಚರಬೇಕು. ಕನಸಿನಾಗಿಂದ ಸಾಲಗಾರರು ಎಚ್ಚರಿಂದ ಬೆನ್ನತ್ತಾರನ್ರಿ. ಕನಸಿನಾಗಿಂದು ಹುಲಿ ಬೆನ್ನತ್ತದ. ಈಗ ಎಚ್ಚರ ಅಂದ್ರೆ ಕನಸಿನ ಹುಲಿ ಎಚ್ಚರದಾಗ ಬರ್ತದೇನ್ರಿ ಬೆನ್ನತ್ತಿ? ಬರುದಿಲ್ಲ. ಹಂಗ ನೀವು ಜಾಗ್ರ, ಸ್ವಪ್ನ, ಸುಷುಪ್ತಿ ಒಳಗ ಈ ಲೌಕಿಕ ಜೀವನದ ದುಃಖಗಳೇನು ಅನುಭವಿಸ್ತಿರಲ್ಲ, ಆ ಒಂದು ಎಚ್ಚರದ ಸ್ಥಿತಿ ಅಂತಂದ್ರೇನು? ಮಲ್ಕೊಂಡವ್ರು ಎದ್ದ ಸ್ಥಿತಿ. ಎದ್ದದ್ರಿಂದ ಜಾಗೃತಾವಸ್ಥೆಗೆ ಹೊರಬೇಕಾಗತ್ತೆ. ನಿಮಗೆ ಎಚ್ಚರದಾಗ ಎದಿರಿ, ಆದ್ರೆ ಜಾಗೃತರಾಗಿಲ್ಲ. ಇವೆಲ್ಲ ಏನದವ? ಜಾಗ್ರ, ಸ್ವಪ್ನ, ಸುಷುಪ್ತಿಯ ವ್ಯವಹಾರಗಳು ದುಃಖಕಾರಕ ಅದಾವ. ಜನನ ದುಃಖ, ಜೀವನ ದುಃಖ, ಮರಣ ದುಃಖಕಾರಿ ಅದಾವ. ಹೀಗಾಗಿ ಇವುಗಳಿಂದ ನಾವು ಉನ್ನತವಾದ ಅವಸ್ಥೆಗೆ ಹೋಗ್ಬೇಕು. ಬಹಿರ್ಮುಖಿ ವೃತ್ತಿ ಬಿಟ್ಟು ಅಂತರ್ಮುಖಿ ಆಗ್ಬೇಕು. ಅಂತರ್ಮುಖಿಯಾಗಿ ವಿಷಯ ಭೋಗದ ಕಡೆ ಹಬ್ಬಲಗಳನ್ನ ಕಡಿಮೆ ಮಾಡಿಕೊಂಡು ಅದೇ ಸಮಯ, ಅದೇ ಶಕ್ತಿ, ಅದೇ ಸಾಮರ್ಥ್ಯಗಳನ್ನ ಈ ತತ್ವಚಿಂತನದಲ್ಲಿ ಹೆಚ್ಚು ತೊಡಗಿಸ್ಬೇಕು. ತೊಡಗಿಸಿ ಸೂರ್ಯಾವಸ್ಥೆಗೆ ಹೋಗ್ಬೇಕು. ತತ್ವಚಿಂತನವಾಗಿ ಸೂರ್ಯಾವಸ್ಥೆಗೆ ಹೋಗಿ ಅಂತರ್ಮುಖಿ ಆದ್ರಿ ಅಂತಂದ್ರ, ಅಂತರ್ಮುಖಿಯಾಗಿ ಒಂದು 4 ಅಕ್ಷರ ಬರೆದ್ರಿ, ಓದಿದ್ರಿ, ಒಳಗೆ ನಿಮ್ಗೆ ಏನೋ ಒಂದು ಆನಂದ, ಅರಿವು, ಖುಷಿ ಆಯ್ತಂದ್ರ ಇದು ಇನ್ನಷ್ಟು 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 ಅನುಭವಿಸ್ಬೇಕು ಅನ್ನೋಂಥದ್ದು ನಿಮ್ಮೊಳಗ ಹಸಿವು ಉಂಟಾಗ್ತದ.
ಹಿಂಗಾಗಿ ಏನಾಯ್ತು, ಹಂಗೆ ಹಸಿವಾಗ್ತದ, ಹಂಗಾಗಿ ಊಟ ಮಾಡ್ಕೊತದ. ಅದು ಸೂರ್ಯಾವಸ್ಥೆ. ಯಾರಿಗೆ ನಿಮ್ಮದು ನೀವೇ ಆಟೋಮೆಟಿಕ್ ಏನ್ ಕೆಲಸ ಮಾಡ್ಲಿಕ್ಕತ್ತೀರಿ, ನಿಮ್ಗೆಲ್ಲ ನಾದ ಹಚ್ಚದ ಸೂರ್ಯಾವಸ್ಥೆ ಒಳಗದಿರಿ. ನೀವು ನಿಮ್ಮದ್ ನೀವೇ ಯಾರು ಹೇಳೋದಿಲ್ಲ, ಕೇಳೋದಿಲ್ಲ, ಬೈಲಾರ್ದೆ, ಬಡಿಲಾರ್ದೆ, ಹೊಡಿಲಾರ್ದೆ ನಿಮ್ಮಟ್ಟಕ್ಕೆ ನೀವೇ ಕೂತೆಲ್ಲ ಕೆಲಸ ಮಾಡ್ಲಿಕ್ಕತ್ತೀರಲ್ಲ, ಇದೇನದ ಸೂರ್ಯಾವಸ್ಥೆಗೆ ಹೋದವ್ರ ಲಕ್ಷಣ ಇದು. ಒಂದಿಷ್ಟು ಮಂದಿ ಬೈಸ್ಕೊಂಡು ಅನಿಸ್ಕೊಂಡು ಉಳಿಸ್ಕೊಂಡು ಮಾಡ್ತಿರಲ್ಲ, ಇನ್ನ ನಿಮಗೆ ಸೂರ್ಯಾವಸ್ಥೆಗೆ ಹೋಗಿಲ್ಲ. ನೀವೇನ್ ಮಾಡ್ಬೇಕು, ಇನ್ನ ಪ್ರಯತ್ನ ಮಾಡಬೇಕು. ಜನನ ದುಃಖ, ಜೀವನ ದುಃಖ, ಮರಣ ದುಃಖದಿಂದ ಮುಕ್ತ ಆಗ್ಬೇಕಾದ್ರೆ ಗುರುವಾಕ್ಯ ಶಾಸ್ತ್ರವಾಕ್ಯ ಕೇಳಬೇಕು, ಅದರಂಗ ನಡಿಬೇಕು. ಬೇಡಪ್ಪ ಇದ್ರಿರಲ್ಲಕ್ಕ ದುಃಖ ಅಂದ್ರೆ ಇಟ್ಕೊಂಡು ಕುಂದಿರಿ, ಯಾರು ಬೇಡ ಅಂತಾರೆ, ನಿಮಗೆ ಬಿಟ್ಟದ. ಸೂರ್ಯಾವಸ್ಥೆಗೆ ಹೋಗೋದಕ್ಕ ನಿಮ್ಗ ಆ ಒಂದು ನಾದದ ಸುಖ ನಿಮಗೂ ಗೊತ್ತಾಗ್ಲಿ. ನಾವು ಓದಿ ಬರೆದು ವಿಚಾರ ಮಾಡಿ ಇಂಥವೆಲ್ಲ ಕೆಲಸ ಮಾಡ್ತೀವಲ್ಲ, ನಮ್ಮಂಗೆ ನಿಮಗೂ ಒಳಗೊಂಡಿಟ್ಟು ಸ್ವಯಂ ಪ್ರಕಾಶವಾದಂತ ವಸ್ತು ನಿಮ್ಮೊಳಗದ. ಆ ವಸ್ತು ಯಾವ ಕ್ಷಣದಲ್ಲಿ ಆದ್ರೂ ನಿಮ್ಮಲ್ಲಿ ಜಾಗರಾಗುವಂತ ಅವಕಾಶ ಅದ. ಹೀಗಾಗಿ ಯಾವುದೇ ಒಂದು ಕಾರಣದಿಂದ ಆ ಬ್ರಹ್ಮನ ತೆಕ್ಕೆ ಒಳಗ ಇರ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಬ್ರಹ್ಮನ ತೆಕ್ಕೆ ಒಳಗಿರುವ ಪ್ರಯತ್ನ ನಮ್ಮದಾದಾಗ ಬ್ರಹ್ಮ ನಮ್ಮನ್ನು ಯಾವಾಗ ತೆಕ್ಕೆಗೆ ಹಾಕೋಬೇಕು ಹಾಕೋತಾನ. ನಾವೇ ಬ್ರಹ್ಮನ ತೆಕ್ಕೆ ಒಳಗೆ ಒಲಿಲ್ಲ ಅಂದ್ರೆ ಅವ ಹೆಂಗ್ ನಮ್ಮನ್ನ ತೆಕ್ಕೆಗೆ ಹಾಕೋತಾನ? ಹಿಂಗದ. ಓಕೆ, ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಧರ್ಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿ. ಇದು ಶುದ್ಧ ಬ್ರಹ್ಮಸ್ಥ ಸದ್ಗುರುಗಳಾದ ಶ್ರೀ ಶಾರದಮ್ಮ ಮಹಾಸ್ವಾಮಿಗಳು ಮೋಕ್ಷ ವಿಚಾರವನ್ನು ಹೇಳ್ತಾ, ಈ ಜನ್ಮ ಮೊದಲಾದ ದುಃಖ ಎಲ್ಲಿನೂ ಇಲ್ಲ, ಜಗತ್ತು ಅತ್ಯಂತ ಅಭಾವಗತಿ, ಅದು ಇಲ್ಲವೇ ಇಲ್ಲ. ಪ್ರಯತ್ನ ಪಟ್ಟ ಮನಸ್ಸಿನ ತತ್ವಚಿಂತನೆಗೆ ಹಚ್ಚಿ ಅಂತರ್ಮುಖಿಯಾಗಿ ಒಳಗಿನ ಅನಾಹುತನಾಗವನ್ನು ಕೇಳಿದಾಗ ಸಾಧನೆ ಮಾಡಿದಲ್ಲಿ ಮಾತ್ರ ನುಡಿಸಿ ಹಾಗೆ ಆನಂದವೇ ಆನಂದದಲ್ಲಿ ಆ ಅನುಭವವನ್ನ ಎಲ್ಲರೂ ಮಾಡಿಕೊಳ್ಳೋಣ. ಸುಶುಕ್ತಿ ಸೂರ್ಯಾವಸ್ಥೆಗೆ ಎಲ್ಲರೂ ತಲುಪೋಣ, ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಸದ್ಗುರುಗಳಿಗೆ ಇಂತಹ ವಿಚಾರವನ್ನು ತಿಳಿಸಿದ ಸದ್ಗುರುಗಳಿಗೆ ಅನಂತ ಧನ್ಯವಾದಗಳು. ಇನ್ನು ಮುಂದೆ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳಾದ ಶ್ರೀ ಕಲ್ಯಾಣಪ್ಪ ಎಳ್ಳೆ ಗುರುಗಳಿಂದ ವಿವೇಕ ಚೂಡಾಮಣಿ ಗ್ರಂಥದ ವಿಚಾರವನ್ನು ಎಲ್ಲರೂ ಆಲಿಸೋಣ.